Hello ಮಕ್ಕಳೇ ಎಲ್ಲ ಹೇಗಿದ್ದೀರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 2 ಆಫ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ ಕಂಪ್ಲೀಟ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಸೊ ರೈಟ್ ಫ್ರಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ವೇವ್ ಲೆಂತ್ ಮತ್ತೆ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಎಲ್ಲಾನು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಎಲ್ಲಾ ಪಾಸಿಬಲ್ ಗ್ರಾಫ್ಸ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ ಸೊ ಆಲ್ ಪಾಸಿಬಲ್ ಗ್ರಾಫ್ಸ್ ನಿಮ್ಗೆ ಕಣ್ ಮುಂದೆ ಬರಬೇಕು ಎಕ್ಸಾಮ್ ಅಲ್ಲಿ ಆ ತರ ನಾನು ಕಾನ್ಸೆಪ್ಟ್ ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಸೊ ನೀವು ಯಾವುದೇ ಇನ್ಸ್ಟಿಟ್ಯೂಟ್ ನಲ್ಲಿ ಓದ್ತಾ ಇರಿ ಸೊ ನೋ ಮ್ಯಾಟರ್ ವೆದರ್ ಯು ಆರ್ ಎ ಲಾಂಗ್ ಟರ್ಮ್ ಸ್ಟೂಡೆಂಟ್ ಆರ್ ರೆಗ್ಯುಲರ್ ಸ್ಟೂಡೆಂಟ್ ಸೊ ಕರೆಕ್ಟ್ ಆಗಿ ಈ ವಿಡಿಯೋನ ಯಾವುದೇ ಕಾನ್ಸೆಪ್ಟ್ ಮಿಸ್ ಮಾಡದೆ ನೋಡಿ ಸೊ ನಾನು ಒಳ್ಳೊಳ್ಳೆ ಕಾನ್ಸೆಪ್ಟ್ ನ ಒಳ್ಳೊಳ್ಳೆ ಗ್ರಾಫಿಕ್ಸ್ ನ ಯೂಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲದೆ ಸೊ ಮೈ ಸೆಲ್ಫ್ ಮುನಿರಾಜು ಅಂಡ್ ದಿಸ್ ಇಸ್ ವಿಜ್ಞಾನ್ ಅಕಾಡೆಮಿ ಲಾಸ್ಟ್ ಕ್ಲಾಸ್ ನಲ್ಲಿ ಅಂದ್ರೆ ವಿಡಿಯೋ ನಂಬರ್ 1 ಆಫ್ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಅಂಡ್ ರೇಡಿಯೇಷನ್ ನಲ್ಲಿ ಸೊ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು ದಟ್ ಈಸ್ ವರ್ಕ್ ಫಂಕ್ಷನ್ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡಿದ್ವಿ ಆ ವರ್ಕ್ ಫಂಕ್ಷನ್ ಗಿಂತ ಕಮ್ಮಿ ಎನರ್ಜಿನ ಕೊಟ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗಲ್ಲ ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗ್ಬೇಕಾದ್ರೆ ವರ್ಕ್ ಫಂಕ್ಷನ್ ಗಿಂತ ಜಾಸ್ತಿ ಎನರ್ಜಿನೇ ಕೊಡ್ಬೇಕಾಯ್ತು ಇಷ್ಟನ್ನ ನಾವು ಡಿಸ್ಕಸ್ ಮಾಡಿಟ್ಟಿದ್ವಿ ಸೊ ಈಗ ಸ್ವಲ್ಪ ಅದ್ರ ರಿಲೇಟೆಡ್ ಎಕ್ಸ್ಟೆಂಡ್ ಮಾಡೋಣ ಸೊ ಈಗ ಒಂದು ಮೆಟಲ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತೀನಿ ಐ ವಿಲ್ ಕನ್ಸಿಡರ್ ಎ ಮೆಟಲ್ ಹೂಸ್ ವರ್ಕ್ ಫಂಕ್ಷನ್ ಇಸ್ 5 ಯಾವುದೋ ಒಂದು ಮೆಟಲ್ ನ ಕನ್ಸಿಡರ್ ಮಾಡಿದೀನಿ ಆ ಮೆಟಲ್ ವರ್ಕ್ ಫಂಕ್ಷನ್ ಎಷ್ಟಿದೆ 5 ಇದೆ ಸೊ ಈಗ ಇಲ್ಲಿ ಬರ್ತಕ್ಕಂಥ ರೇಡಿಯೇಷನ್ ಎನರ್ಜಿ ಎಷ್ಟಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ ಮಿನಿಮಮ್ ಅಂತೂ ಇಷ್ಟಿರ್ಲೇಬೇಕು ದಟ್ ಈಸ್ ಕಾಲ್ಡ್ ಆಸ್ ವರ್ಕ್ ಫಂಕ್ಷನ್ ಸೊ ಈಗ ಬರ್ತಕ್ಕಂಥ ರೇಡಿಯೇಷನ್ ಎನರ್ಜಿ ಇದಕ್ಕಿಂತ ಜಾಸ್ತಿ ಇರಬೇಕು ಅದಕ್ಕೆ ಅಥವಾ ಇದಕ್ಕೆ ಈಕ್ವಲ್ ಆಗಿದ್ರೆ ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗುತ್ತೆ ಫಾರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟು ಅಕರ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಟು ಅಕರ್ ಎನರ್ಜಿ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ವರ್ಕ್ ಫಂಕ್ಷನ್ ಹೌದಾ ಎನರ್ಜಿ ಇಲ್ಲಿ ಬರ್ತಕ್ಕಂಥ ಎನರ್ಜಿ ಬೇಕಾಗಿರ್ತಕ್ಕಂಥ ವರ್ಕ್ ಫಂಕ್ಷನ್ ಗಿಂತ ಜಾಸ್ತಿ ಇರಬೇಕು ಅಥವಾ ಈಕ್ವಲ್ ಇರಬೇಕು ಸೊ ಈ ಕಂಡೀಷನ್ ಅಲ್ಲಿ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ ಇಲ್ಲ ಅಂದ್ರೆ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ ಅಕಾರ್ಡಿಂಗ್ ಟು ಎಲೆಕ್ಟ್ರೋಡೈನಾಮಿಕ್ಸ್ ಇಫ್ ದ ಫ್ರೀಕ್ವೆನ್ಸಿ ಆಫ್ ದ ರೇಡಿಯೇಷನ್ ಫ್ರೀಕ್ವೆನ್ಸಿ ನ್ಯೂ ಆಗಿದ್ರೆ ಅದರ ಎನರ್ಜಿ ಎಷ್ಟಾಗಿರತ್ತಪ್ಪ ಅಂದ್ರೆ ಹೆಚ್ ನ್ಯೂ ಆಗಿರತ್ತೆ ಸೊ ನಾನು ಆಲ್ರೆಡಿ ಪ್ರೂವ್ ಮಾಡಿಟ್ಟಿದ್ರು E is equal to h nu where h is the Planck's constant and nu is the frequency of the radiation. Sir, suppose ಅವ್ರು ಏನಾದ್ರು ವೇವ್ ಲೆಂತ್ ಕೊಟ್ಟಿದ್ರು ಫ್ರೀಕ್ವೆನ್ಸಿ ಕೊಟ್ಟಿಲ್ಲ ನಮ್ಗೆ ಇನ್ನೊಂದು ರಿಲೇಷನ್ ಇದೆ C is equals to nu lambda ಅಂತ ಸೊ ಈ ಇಕ್ವೇಶನ್ ನ ಯೂಸ್ ಮಾಡಿದೆ nu is equal to C by lambda ಆಗತ್ತೆ ಹಾಗಾಗಿ ಎನರ್ಜಿಗೆ ಇನ್ನೊಂದು ರಿಲೇಷನ್ ಬರುತ್ತೆ hc by lambda ಕೊಟ್ಟಿರ್ತಕ್ಕಂಥ ರೇಡಿಯೇಷನ್ ವೇವ್ ಲೆಂತ್ ಲ್ಯಾಂಬ್ಡಾ ಇದೆ ಎಂತ ರೇಡಿಯೇಷನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಏನಾದ್ರು ಲ್ಯಾಂಬ್ಡಾ ಇದ್ರೆ ಅದರ ಎನರ್ಜಿ hc by lambda ಆಗಿರುತ್ತೆ ಫ್ರೀಕ್ವೆನ್ಸಿ ನ್ಯೂ ಇದ್ರೆ ಅದರ ಎನರ್ಜಿ h ನ್ಯೂ ಆಗಿರುತ್ತೆ ಸೊ ಈಗ E is equal to 5 ಆಗಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗುತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಅಕರ್ ಆಗುತ್ತೆ ಸೊ ದಟ್ ಮೀನ್ಸ್ h ನ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ವರ್ಕ್ ಫಂಕ್ಷನ್ minimum possible ಏನಿರಬೇಕು ನ್ಯೂ ಶುಡ್ ಬಿ ಹ್ಯಾವಿಂಗ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ವರ್ಕ್ ಫಂಕ್ಷನ್ ಡಿವೈಡೆಡ್ ಬೈ ಹೆಚ್ ಸೊ ಇಷ್ಟು ಇದ್ರೆ ಮಿನಿಮಮ್ ಅಂತೂ ಇಷ್ಟು ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ ಆ ಮಿನಿಮಮ್ ಫ್ರೀಕ್ವೆನ್ಸಿನೇ ನಾವೇನಂತ ಕರಿತೀವಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ಇಸ್ ಈಕ್ವಲ್ಸ್ ಟು 5 by h ದಿಸ್ ಇಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅದೇ ತರ ಇದಕ್ಕಿಂತ ಜಾಸ್ತಿ ಇರಬಹುದು ಅಥವಾ ಮಿನಿಮಮ್ ಇಷ್ಟಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ ಸರ್ ಮಿನಿಮಮ್ ಇದ್ರೆ ಏನಾಗುತ್ತೆ ಜಾಸ್ತಿ ಕೊಟ್ರೆ ಏನಾಗುತ್ತೆ ಸಪೋಸ್ ಇಲ್ಲಿ ಬೇಕಾಗಿರೋದು ಸರ್ಟೇನ್ ಎನರ್ಜಿ ಲೆಟ್ ಅಸ್ ಅಸ್ಯೂಮ್ 2 ಎಲೆಕ್ಟ್ರಾನ್ ವೋಲ್ಟ್ ಅಂತ ಅನ್ಕೊಳ್ಳೋಣ ನಾನು 1 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗಲ್ಲ ಜಸ್ಟ್ 2 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಬಹುದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಆಗಬಹುದು ಗ್ಯಾರಂಟಿ ಆಗುತ್ತೆ ಅಂತ ನಾನು ಈಗಲೂ ಹೇಳ್ತಿಲ್ಲ ಆಗಬಹುದು ಎಲೆಕ್ಟ್ರಾನ್ಸ್ ಬಂದು ಸುಮ್ಮನೆ ನಿಂತ್ಕೊಳ್ಳುತ್ತೆ ಅದೇ ನೀವೇನಾದ್ರೂ ಕೊಡ್ತಕ್ಕಂಥ ಎನರ್ಜಿ 3 ಎಲೆಕ್ಟ್ರಾನ್ ವೋಲ್ಟ್ ಆದ್ರೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ಗೆ ಕೈನೆಟಿಕ್ ಎನರ್ಜಿ ಕೂಡ ಇರುತ್ತೆ ಬೇಕಾಗಿರೋ 2 ಎಲೆಕ್ಟ್ರಾನ್ ವೋಲ್ಟ್ ಆಚೆಗೆ ಬರಕ್ಕೆ ಕೆಲವೊಂದು ಎಲೆಕ್ಟ್ರಾನ್ಸ್ ವೇಸ್ಟ್ ಮಾಡ್ಕೊಂಡ್ ಬರುತ್ತೆ ಸೊ ಅದನ್ನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಮಿನಿಮಮ್ ಫ್ರೀಕ್ವೆನ್ಸಿ ಎಷ್ಟಿರ್ಬೇಕು ಅದನ್ನ ನಾವೇನಂತ ಕರಿತೀವಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿದ್ವಿ ಸೊ ಅದೇ ತರ ಥ್ರೆಶೋಲ್ಡ್ ವೇವ್ ಲೆಂತ್ ಕಾನ್ಸೆಪ್ಟ್ ಇದೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಯಾವ ತರ ಡಿಫೈನ್ ಮಾಡೋದು ದ ಮಿನಿಮಮ್ frequency of electromagnetic radiation below which photoelectric effect
will not occur, will not occur. ಸೊ ಇದಕ್ಕಿಂತ ಕಮ್ಮಿ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗಲ್ಲ, ಇದಕ್ಕಿಂತ ಜಾಸ್ತಿ ಇದ್ರೆ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ. ಅಂತ ಫ್ರೀಕ್ವೆನ್ಸಿನ ನಾವೇನಂತ ಕರೆದ್ವಿ, ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರೆದ್ವಿ. ನ್ಯೂ ನಾಟ್, ಕೆಲವೊಂದು ಬುಕ್ಸ್ ಅಲ್ಲಿ ಎಫ್ ನಾಟ್ ಅಂತಾರೆ. ಸೊ ಇಟ್ ಇಸ್ ಆಲ್ ಸಿಂಬಲ್ಸ್, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ ವೇವ್ ಲೆಂತ್, ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್, ಎನರ್ಜಿ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ದಿಸ್ ಒನ್. ಸೊ ಈ ಎನರ್ಜಿನ ನಾನು ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್ ಬರೆದ್ರೆ ಇದೇ ಈಕ್ವೇಶನ್ ನ ಯೂಸ್ ಮಾಡ್ತೀನಿ. E should be greater than or equal to work function. Energy of the incident radiation is given by hc by lambda should be greater than or equal to 5. So ಈ ಪೂರ್ತಿ ಟರ್ಮ್ ಇದಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಅದಕ್ಕಿಂತ ಅದರಷ್ಟು ಈಕ್ವಲ್ ಆಗಿರಬೇಕು. ಸೊ lambda is equals to, lambda should be hc by 5 should be greater than or equals to lambda. In other words, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗ್ಬೇಕಾದ್ರೆ ಲ್ಯಾಂಬ್ಡಾ ಮಿನಿಮಮ್ ಅಷ್ಟು ಇಷ್ಟಿರ್ಬೇಕು ಅಥವಾ ಅದಕ್ಕಿಂತ ಕಮ್ಮಿ ಇರಬೇಕು, ಅಥವಾ ಮ್ಯಾಕ್ಸಿಮಮ್ ಅಂತ ಯೂಸ್ ಮಾಡ್ಬೇಕಾಗತ್ತೆ ವರ್ಡ್. ಮ್ಯಾಕ್ಸಿಮಮ್ ಪಾಸಿಬಲ್ ವ್ಯಾವ್ಲೆಂತ್ ಇಸ್ ದಿಸ್ ಒನ್. ಇದಕ್ಕಿಂತ ಕಮ್ಮಿ ಇದ್ರೆ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ. ಸೊ ಹಾಗಾದ್ರೆ ಲ್ಯಾಂಬ್ಡಾ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ಸಿ ಡಿವೈಡೆಡ್ ಬೈ ವರ್ಕ್ ಫಂಕ್ಷನ್. ಸೊ ಇಷ್ಟು ಮ್ಯಾಕ್ಸಿಮಮ್ ವೇವ್ ಲೆಂತ್. ಇದಕ್ಕಿಂತ ಜಾಸ್ತಿ ವೇವ್ ಲೆಂತ್ ಕೊಟ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ, ಬಟ್ ಇದಕ್ಕಿಂತ ಕಮ್ಮಿ ಕೊಟ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ ಅಂಡ್ ಕೈನೆಟಿಕ್ ಎನರ್ಜಿ ಕೂಡ ಇರುತ್ತೆ. ಸೊ ನಾನು ನೆಕ್ಸ್ಟ್ ಟಾಪಿಕ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಈ ಲ್ಯಾಂಬ್ಡಾ ಮ್ಯಾಕ್ಸಿಮಮ್ ಪಾಸಿಬಲ್ ವೇವ್ ಲೆಂತ್, ಇದಕ್ಕಿಂತ ಜಾಸ್ತಿ ಕೊಟ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಲ್ಲ. ಆ ವೇವ್ ಲೆಂತ್ ನಾವೇನಂತ ಕರಿತೀವಿ, ಥ್ರೆಶೋಲ್ಡ್ ವೇವ್ ಲೆಂತ್ ಅಂತ ಕರಿತೀವಿ. ಎಚ್ ಸಿ ಬೈ 5. ದಿಸ್ ಇಸ್ ಕಾಲ್ಡ್ ಆಸ್ ಥ್ರೆಶೋಲ್ಡ್ wavelength. Threshold wavelength ಯಾವ ತರ ಡಿಫೈನ್ ಮಾಡೋದು? threshold wavelength is a maximum wavelength above which photoelectric effect will not occur. So ಇಲ್ಲಿ frequency above which photoelectric effect will occur, ಇಲ್ಲಿ above which the photoelectric effect will not occur. So ಇಲ್ಲಿ ಇದಕ್ಕಿಂತ ಜಾಸ್ತಿ ಆದ್ರೆ photoelectric effect ಆಗೋದೇ ಇಲ್ಲ. ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ಬೇಕಾದ್ರೆ ಈ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇರಲೇಬೇಕು. ಸೊ ರಿವರ್ಸ್ ಆಗ್ತಿದೆ. ಐ ಹೋಪ್ ಯು ಅಂಡರ್ಸ್ಟುಡ್, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿನ ಯಾವ ತರ ಡಿಫೈನ್ ಮಾಡೋದು? ದ ಮ್ಯಾಕ್ಸಿಮಮ್ ವೇವ್ ಲೆಂತ್ above which photoelectric effect will not occur. So this is called as threshold wavelength. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಒಂದು ಸಿಂಪಲ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ ವೆರಿ ಸಿಂಪಲ್. ಸೊ ಇದನ್ನ ನೀವು ನಾರ್ಮಲ್ ಆಗಿ ಸಾಲ್ವ್ ಮಾಡಿದ್ರೆ ಒಂದು 5-4 ಮಿನಿಟ್ಸ್ ಹಿಡಿದ್ಬಿಡುತ್ತೆ. ಸಿಂಪಲ್ ಆಗಿ ಒಂದು ಶಾರ್ಟ್ ಕಟ್ ಇದೆ. ಸೊ ನೋಡಿ, ಈ ಕಂಡೀಷನ್ ನ ನೆನ್ಪಿಟ್ಕೊಳ್ಳಿ. ಲ್ಯಾಂಬ್ಡಾ h nu is equals to h nu naught is equals to work function. ಇದನ್ನ ಎರೇಸ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಯಾ, ಡನ್. ಸೊ ಗಿವನ್ work function of a metal surface is 4 electron volt. ಯಾವುದೋ ಒಂದು ಮೆಟಲ್ ಸರ್ಫೇಸ್ ಗೆ ವರ್ಕ್ ಫಂಕ್ಷನ್ ಎಷ್ಟಿದೆ? 4 electron volt ಇದೆ. ಫೈಂಡ್ ಇಟ್ಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂಡ್ ಥ್ರೆಶೋಲ್ಡ್ ವೇವ್ ಲೆಂತ್. ಸಿಂಪಲ್ ಕ್ವಶನ್. ಯಾವುದೋ ಒಂದು ಮೆಟಲ್ ಸರ್ಫೇಸ್ ಗೆ ವರ್ಕ್ ಫಂಕ್ಷನ್ ಎಷ್ಟಿದೆ? 4 electron volt ಇದೆ. ಫೈಂಡ್ ಲ್ಯಾಂಬ್ಡಾ ನಾಟ್ ಅಂಡ್ ನ್ಯೂ ನಾಟ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂಡ್ ಥ್ರೆಶೋಲ್ಡ್ ವೇವ್ ಲೆಂತ್. ಸೊ ವಿಡಿಯೋನ ಪಾಸ್ ಮಾಡಿ ಟ್ರೈ ಬೈ ಯುವರ್ ಸೆಲ್ಫ್. ಆಯ್ತಾ? ನಾನು ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ವಿ ಹ್ಯಾವ್ ವರ್ಕ್ ಫಂಕ್ಷನ್ should be minimum should be equals to h nu naught. ಹೌದಾ? and work function can be written as hc by lambda naught. ಎರಡರಲ್ಲಿ ಯಾವ್ದಾದ್ರು ಒಂದು ಇಕ್ವೇಶನ್ ಯೂಸ್ ಮಾಡಬಹುದು. ಸೊ h ವ್ಯಾಲ್ಯೂ ಏನು? 6.626 into 10 power minus 34 joule second. C value ಏನು? 3 into 10 power 8, that is speed of light, 3 into 10 power 8 meter per second. ಸೊ ಅದಕ್ಕೆ ಯೂನಿವರ್ಸಲ್ ಕಾನ್ಸ್ಟೆಂಟ್. ಈಗ ಇವೆರಡನ್ನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಸೊ ನಿಮ್ಗೆ ತುಂಬಾ ದೊಡ್ಡ ವ್ಯಾಲ್ಯೂ ಬರುತ್ತೆ. ಲ್ಯಾಂಬ್ಡಾ ನಾಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಫಸ್ಟ್ ಆಫ್ ಆಲ್ 5 ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ಎಲೆಕ್ಟ್ರಾನ್ ವೋಲ್ಟ್ ಗಳಲ್ಲಿ ಕೊಟ್ಟಿದ್ದಾರೆ. ಬಟ್ ವಾಟ್ ಇಸ್ ಎಸ್ ಯೂನಿಟ್ ಆಫ್ ಎನರ್ಜಿ? ಜೌಲ್ ಗೆ ಕನ್ವರ್ಟ್ ಮಾಡಬೇಕು. ಇದೆಲ್ಲ ರಗಳೆ ಯಾಕೆ ಅಂತ ಹೇಳಿ, ಸೊ ನಮ್ಗೊಂದು ಶಾರ್ಟ್ ಕಟ್ ಇದೆ ನೋಡಿ. ಎನರ್ಜಿ ಇನ್ electron volt, already last video ಇದನ್ನ ಯೂಸ್ ಮಾಡಿದ್ನಿ. energy in electron volt is equals to hc by lambda naught, and hc value is equals to 1240 electron volt nanometer,
and lambda naught will be in nanometer. So ಯಾವಾಗ ಎಲೆಕ್ಟ್ರಾನ್ ವೋಲ್ಟ್ ಯಾವಾಗ ಎನರ್ಜಿ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇರುತ್ತೋ HC ವ್ಯಾಲ್ಯೂನ 1240 ಹಾಕಿ ಪ್ರೊವೈಡೆಡ್ ಲ್ಯಾಂಬ್ಡಾ ನಾಟ್ ಏನಾದ್ರೂ ನಿಮಗೆ ನ್ಯಾನೋಮೀಟರ್ ಅಲ್ಲಿ ಇದ್ದಾಗ. ಸೊ ಈಗ ಈ ಇಕ್ವೇಶನ್ ಪ್ರಕಾರ ಲ್ಯಾಂಬ್ಡಾ ನಾಟ್ ಇಸ್ ಈಕ್ವಲ್ಸ್ ಟು HC ಬೈ ಇ ಅಂತ ಬರೀಬಹುದಾ. HC ವ್ಯಾಲ್ಯೂ ಏನು 1240 ಡಿವೈಡೆಡ್ ಬೈ 4. ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 4. ನಾವು ದಿಸ್ 3 is a 10 310 electron nanometer is the 310 nanometer is the threshold wavelength. ಡೈರೆಕ್ಟ್ ಆಗಿ ನಮಗೆ ಇಕ್ವೇಶನ್ ಸಿಕ್ಕೋಯ್ತು ಹೌದಾ. ಅದೇ ತರ ನಾವು ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈ ಇಕ್ವೇಶನ್ ನ ಯೂಸ್ ಮಾಡಬೇಡಿ, ತುಂಬಾ ಕಾಂಪ್ಲಿಕೇಟ್ ಆಗುತ್ತೆ. ಯಾಕಂದ್ರೆ ಫಸ್ಟ್ ಇದನ್ನ ಜೌಲ್ ಕನ್ವರ್ಟ್ ಮಾಡಬೇಕು, ಆಮೇಲೆ ನೀವು ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಬೇಕು. ಸುಮ್ಮನೆ ರಿಸ್ಕ್ ಯಾಕೆ. ವಿ ಹ್ಯಾವ್ ಸಿ ಇಸ್ ಈಕ್ವಲ್ಸ್ ಟು ನ್ಯೂ ಲ್ಯಾಂಬ್ಡಾ ಹೌದಾ. ಸೊ ಸಿ ಇಸ್ ಈಕ್ವಲ್ಸ್ ಟು ನ್ಯೂ ನಾಟ್ ಲ್ಯಾಂಬ್ಡಾ ನಾಟ್ ಅಂತ ಬರೀಬಹುದಾ. ಸೊ therefore nu naught is equals to c by lambda naught. C value 3 into 10 power 8 and lambda value 310 nanometer ಸಿಕ್ಕಿದೆ. So you can find by yourself using this formula. So ಗೊತ್ತಾಯ್ತು ಅಂತ ಅನ್ಕೊಂತೀನಿ. ಸೊ ಬನ್ನಿ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗೋಣ. ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಐನ್ಸ್ಟೈನ್ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡೋಣ ಆಯ್ತಾ. ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ 3 2 1 ಡನ್. ತುಂಬಾ ಸಿಂಪಲ್ ಪ್ರಾಬ್ಲಮ್. ಇದನ್ನ ಕೇಳಿದ್ದಾರೆ IIT ಎಕ್ಸಾಮ್ ಅಲ್ಲೂ ಕೇಳಿದ್ದಾರೆ, ಅಡ್ವಾನ್ಸ್ ಎಕ್ಸಾಮ್ ಅಲ್ಲಿ ಈ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಯೂಸ್ ಮಾಡಿ ಸಾಲ್ವ್ ಮಾಡ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ನ ಕೂಡ ಕೇಳಿದ್ದಾರೆ. ಸೊ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ವಿಡಿಯೋನಲ್ಲಿ ಬರೀ ಪ್ರಾಬ್ಲಮ್ಸ್ ಗೆ ಅಂತ ಒಂದು ಡೆಡಿಕೇಟ್ ಮಾಡೋಣ. ಒಂದಷ್ಟು ಪ್ರಾಬ್ಲಮ್, ಒಳ್ಳೊಳ್ಳೆ ಪ್ರಾಬ್ಲಮ್, ಕಾಂಜಿ ಪಿಂಜಿ ಪ್ರಾಬ್ಲಮ್ಸ್ ಅಲ್ಲ, ಸಿಲ್ಲಿ ಪ್ರಾಬ್ಲಮ್ಸ್ ಎಲ್ಲ ತಗೊಳ್ಳಲ್ಲ, ಸ್ವಲ್ಪ ಗೊತ್ತಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ತಗೊಂಡು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಸೊ ನಾವು ಐನ್ಸ್ಟೈನ್ಸ್ ಎಕ್ಸ್ಪ್ಲನೇಷನ್, ನಮ್ಮ ಐನ್ಸ್ಟೈನ್ ತಾತ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತಾರೆ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಐನ್ಸ್ಟೈನ್ ಒಂದು ಶಾಕ್ ಕೊಡ್ತಾನೆ ವರ್ಲ್ಡ್ಗೆ, ಇಡೀ ವರ್ಲ್ಡ್ಗೆ ಒಂದು ಶಾಕ್ ಕೊಡ್ತಾನೆ. ಅದೇನಪ್ಪ ಅಂದ್ರೆ ಲೈಟ್ ಇಸ್ ಅ ಪಾರ್ಟಿಕಲ್ ಅಂತ ಅವನು ಹೇಳ್ತಾನೆ. ಸೊ ಮೊದಲು ಯಾರು ಒಪ್ಪಂಗಿಲ್ಲ, ಆದ್ರೆ ಫಸ್ಟ್ ಆಫ್ ಆಲ್ ಅವರೇ ಒಪ್ಪಿರ್ಲಿಲ್ಲ, ಆಮೇಲೆ ಅವರೇ ಕನ್ವಿನ್ಸ್ ಆಗಿ ಅವ್ರ ಒಂದು ಥಿಯರಿನ ಕೊಡ್ತಾರೆ. ಬೇಸ್ಡ್ ಆನ್ ದಟ್ ಈ ಎಕ್ಸ್ಪ್ಲೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. Einstein's explanation on photoelectric effect very important. ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ಕೇಳಿ, ಡಿಸ್ಟರ್ಬೆನ್ಸ್ ಇಲ್ದಿರ ನೋಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಮುಂದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಮೆಟಲ್ ಸರ್ಫೇಸ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ us consider a metal surface with work function 3 electron volt. ಒಂದು ಮೆಟಲ್ ಸರ್ಫೇಸ್, ಯಾವುದೋ ಒಂದು ಮೆಟಲ್ ಸರ್ಫೇಸ್ ಇದೆ, ಅದ್ರ ವರ್ಕ್ ಫಂಕ್ಷನ್ ಎಷ್ಟಿದೆ 3 ಎಲೆಕ್ಟ್ರಾನ್ ವೋಲ್ಟ್ ಇದೆ ಅಂತ ಅನ್ಕೊಳ್ಳೋಣ. ಈಗ ನನ್ ಕೊಡ್ತಕ್ಕಂಥ ಎನರ್ಜಿ ಏನಾದ್ರೂ 1 ಎಲೆಕ್ಟ್ರಾನ್ ವೋಲ್ಟ್ ಆದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತಾ ಏನೋ ಹೇಳಿದ್ರಿ, ಆಗತ್ತಾ? ನೋ, ಇಲ್ಲ, ಕಿಲ್ಲ ನಾ ಬರಕಿಲ್ಲ ಅಂತ ಹೇಳ್ತದೆ ಎಲೆಕ್ಟ್ರಾನ್. ಯಾಕೆ ಬರಲ್ಲ ಅಂದ್ರೆ ಅದು ಮಿನಿಮಮ್ ಆಚೆಗೆ ಬರಕ್ಕೆ 3 ವೋಲ್ಟ್ ಕೊಡ್ತಿದೆ ಬೇಕಾಗಿದೆ, ಅಲ್ಲಿ ಕೊಡ್ತಿರೋದೇ 1 ವೋಲ್ಟ್ ಅಪ್ಪ, ಎಲ್ಲಿಂದ ಬರುತ್ತೆ? ಸೊ ಹಾಗಾಗಿ ಎಲೆಕ್ಟ್ರಾನ್ ಆಚೆಗೆ ಬರಲ್ಲ. ಪಕ್ಕಾ? ನೋ, ಬರೋದೇ ಇಲ್ಲ. ಗ್ಯಾರಂಟಿನಾ? ಎಸ್. ಸೊ ಈಗ ಎನರ್ಜಿನ 2 ಎಲೆಕ್ಟ್ರಾನ್ ವೋಲ್ಟ್ ಮಾಡ್ತೀನಿ. ಸೊ ಈಗಾದ್ರೂ ಬರತ್ತಾ? ಗ್ಯಾರಂಟಿ ಬರೋದೇ ಇಲ್ಲ. ಸೊ ದ ಎಲೆಕ್ಟ್ರಾನ್ ವಿಲ್ ನಾಟ್ ಕಮ್ ಔಟ್ ಸೈಡ್. ನಾವ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಎನರ್ಜಿ ಇಸ್ 3 ಎಲೆಕ್ಟ್ರಾನ್ ವೋಲ್ಟ್. ನಾನು ಸಪ್ಲೈಡ್ ಎನರ್ಜಿನ 3 ಎಲೆಕ್ಟ್ರಾನ್ ವೋಲ್ಟ್ ಗೆ ಸೆಟ್ ಮಾಡಿದ್ರೆ, ಲಿಸನ್ ವೆರಿ ಕೇರ್ಫುಲಿ, ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ 3 ಎಲೆಕ್ಟ್ರಾನ್ ವೋಲ್ಟ್ ನ ಸೆಟ್ ಮಾಡಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ. ಪಕ್ಕ ಆಗತ್ತಾ? ಚಾನ್ಸಸ್ ಆರ್ ದೇರ್. ಗ್ಯಾರಂಟಿ ಆಗಿ ಎಲೆಕ್ಟ್ರಾನ್ ಆಚೆ ಬರುತ್ತೆ ಅಂತ ನಾನು ಹೇಳಕ್ ಆಗಲ್ಲ, ಬಟ್ ಬರೋ ಸಾಧ್ಯತೆ ಇದೆ. ಸರ್ ಅದೇನ್ ಸರ್ ಹಂಗ ಹೇಳ್ತೀರಿ? 3 ಎಲೆಕ್ಟ್ರಾನ್ ವೋಲ್ಟ್ಸ್ ಕಟ್ಟಿದ ತಕ್ಷಣ ಬರ್ಬೇಕಲ್ಲ, ಯಾಕೆ ಬರಲ್ಲ? ಈಗ್ಲೂ ಯಾಕೆ ಬರಲ್ಲ? ಸೊ ನೋಡೋಣ, ಅದೋ ನಾನು ನೋಡ್ಕೊಂಡ್ಬಿಡೋಣ ಈ ಸತಿ ನೋಡೋಣ. ಸೊ ನೋಡಿ, 3 ಎಲೆಕ್ಟ್ರಾನ್ ವೋಲ್ಟ್ಸ್ ಕೊಟ್ರೆ ಇಲ್ಲಿರ್ತಕ್ಕಂಥ ಆಟಮ್ ಇಂದ ಎಲೆಕ್ಟ್ರಾನ್ ಎಮಿಟ್ ಆಗತ್ತೆ. ಗ್ಯಾರಂಟಿ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥ ಆಟಮ್ ಇಂದ ಎಲೆಕ್ಟ್ರಾನ್ ಆಚೆಗೆ ಬರುತ್ತೆ, ತಪ್ಪಿಸ್ಕೊಳತ್ತೆ. ಬಟ್ ಬೇರೆ ಆಟಮ್ಸ್ ಗೆ ಸಿಕ್ಕಾಕೋಬಹುದಲ್ಲ, ಅಲ್ಲ ಆಲ್ರೆಡಿ ಇನ್ನೊಂದು ಎಲೆಕ್ಟ್ರಾನ್ ಯಾವ್ದೋ ಖಾಲಿ ಆಗಿರ್ಬೋದು, ಇಲ್ಲಿ ಹೋಗ್ತಾ ದಾರಿಯಲ್ಲಿ ಇದು ಬಾ ಮನೆಗೆ ಅಂತ ಕರೆದ್ಬಿಟ್ಟು ಇಲ್ಲಿ ಮನೆಗೆ ಸೇರಿಸ್ಕೊಂಡ್ಬಿಡ್ಬೋದಲ್ಲ, ಇಲ್ಲಿಂದ ತಪ್ಸ್ಕೊಂಡು ಮತ್ತೆ ಅಲ್ಲಿಗೆ ಸೇರ್ಕೊಂತು. ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತಾ? ಇಲ್ಲ. ದಟ್ ಮೀನ್ಸ್ ಇಲ್ಲಿ ವೇಸ್ಟ್ ಮಾಡ್ಕೊಂತಿದೆ ಎಲೆಕ್ಟ್ರಾನ್, ಎನರ್ಜಿನ ವೇಸ್ಟ್ ಮಾಡ್ಕೊಂತಿದೆ. ಸೊ ಗ್ಯಾರಂಟಿ ಆಗಿ ಬರುತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಚಾನ್ಸಸ್ ಆರ್ ದೇರ್. ಸೊ ಈಗ 4 ಎಲೆಕ್ಟ್ರಾನ್ ವೋಲ್ಟ್ ನ ಕೊಡ್ತೀನಿ. ಈಗ ಎಲೆಕ್ಟ್ರಾನ್ ಬರತ್ತೆ.
ಚಾನ್ಸಸ್ ಮೊದಲಿಗಿಂತ ಒಂಚೂರು ಜಾಸ್ತಿ ಆಯ್ತು. ಆಗ್ಲೇ 3 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ವಿ ಕಂಜೂಸ್ ಅನ್ನ ತೋರಿಸ್ಬಿಟ್ಟು, ಅದು ಹೊರಗಡೆ ಬರಕ್ಕೆ 3 ಎಲೆಕ್ಟ್ರಾನ್ ವೋಲ್ಟ್ ಬೇಕಾಗಿತ್ತು. ಈಗ ಮಧ್ಯದಲ್ಲಿ ಏನಾದ್ರು ವೇಸ್ಟ್ ಆದ್ರೆ ಅದಲ್ಲೇ ಸಿಕ್ಕಾಕೊಂತಾಯ್ತು. ಈಗ 4 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟಿದ್ದೀವಿ, 3 ಈ ಆಟಮ್ ಇಂದ ಆಚೆಗೆ ಬರಕ್ಕೆ ಬೇಕಾಗತ್ತೆ. ಇನ್ ಮಧ್ಯದಲ್ಲಿ ಏನಾದ್ರು 1 ಎಲೆಕ್ಟ್ರಾನ್ ವೇಸ್ಟ್ ಎಲೆಕ್ಟ್ರಾನ್ ವೋಲ್ಟ್ ನ ವೇಸ್ಟ್ ಮಾಡ್ಕೊಂಡ್ರೆ ಆಚೆ ಬರೋ ಸಾಧ್ಯತೆ ಇದೆ. ಬಟ್ ಈಗ್ಲೂ ಗ್ಯಾರಂಟಿಯಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತೆ 1 ಎಲೆಕ್ಟ್ರಾನ್ ವೋಲ್ಟ್ ನ ಕೊಟ್ಟು ಇನ್ನೊಂದ್ ಕಡೆ ವೇಸ್ಟ್ ಮಾಡಿ ಮತ್ತೆ ವಾಪಸ್ ಹೋಗ್ಬೋದು. ಅಂದ್ರೆ ಇಲ್ಲಿಂದ ಬಂದಿರತಕ್ಕಂತ ಎಲೆಕ್ಟ್ರಾನ್ ಇನ್ನೊಂದು ಯಾವ್ದೋ ಆಟಮ್ ಜೊತೆ ಕೊಲೈಡ್ ಆಗಿ ಮತ್ತೆ ವಾಪಸ್ ಇನ್ನೊಂದು ಆಟಮ್ ಗೆ ಹೋಗಿ ಸೇರ್ಕೋಬಹುದು. ಈಗಲೂ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗತ್ತೆ ಅಂತ 100% ಹೇಳಕ್ಕಾಗಲ್ಲ. ಬಟ್ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಿದೆ. ಅಂದ್ರೆ ಮೊದಲನೇ ಕೇಸ್ಗಿಂತ ಈಗ ಪ್ರಾಬಬಿಲಿಟಿ ಜಾಸ್ತಿ ಆಗ್ತಿದೆ. ಈಗ ಎಲೆಕ್ಟ್ರಾನ್ ಸಪ್ಲೈಡ್ ಎನರ್ಜಿ 10 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ಟೆ ಅಂತ ಅನ್ಕೊಳ್ಳೋಣ. ಈಗ ಏನಾಗ್ಬೋದು, ಈಗಲೂ ಬರತ್ತೆ ವಿತ್ ಮೋರ್ ಪ್ರಾಬಬಿಲಿಟಿ. ಈಗ 3 ಎಲೆಕ್ಟ್ರಾನ್ ವೋಲ್ಟ್ ಇದು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೇಕಾ ಹೊರಗಡೆ ಬರಕ್ಕೆ. ಈಗ ಮಧ್ಯದಲ್ಲಿ ಇನ್ನೊಂದು 3 ಎಲೆಕ್ಟ್ರಾನ್ ವೋಲ್ಟ್ ಆಚೆ ವೇಸ್ಟ್ ಮಾಡ್ಕೊಂಡ್ರು ಆಚೆಗೆ ಬಂದಿರತಕ್ಕಂತ ಎಲೆಕ್ಟ್ರಾನ್ಗೆ ಇನ್ನೂ 6 ಎಲೆಕ್ಟ್ರಾನ್ ವೋಲ್ಟ್ 6 ಅಲ್ಲ 4 ಎಲೆಕ್ಟ್ರಾನ್ ವೋಲ್ಟ್ ಎಕ್ಸೆಸ್ ಇರತ್ತೆ. ನಾವು ಎನರ್ಜಿ ಎಕ್ಸೆಸ್ ನ ಕೊಟ್ರೆ ಮಿನಿಮಮ್ ಅಂತೂ 3 ಎಲೆಕ್ಟ್ರಾನ್ ವೋಲ್ಟ್ ಇಲ್ಲಿ ಬೇಕೇ ಬೇಕು. ಇನ್ನು ಉಳಿದಿರ್ತಕ್ಕಂಥ ಎನರ್ಜಿನ ಐದರ್ ಇಲ್ಲೇ ವೇಸ್ಟ್ ಮಾಡ್ಬೋದು ಅಥವಾ ಅಲ್ಲಿಗೆ ಹೋಗಿ ಕೈನೆಟಿಕ್ ಎನರ್ಜಿ ಆಗಿ ಸ್ಪೆಂಡ್ ಮಾಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್, ಲಿಸನ್. ನಾನೊಂದು ಟ್ಯಾಬ್ಲರ್ ಕಾಲಮ್ ನ ಬರೀತೀನಿ. ಎನರ್ಜಿ ಸಪ್ಲೈಡ್, ಇಲ್ಲಿ ಎನರ್ಜಿ ಸಪ್ಲೈಡ್, ವರ್ಕ್ ಫಂಕ್ಷನ್, ಇಲ್ಲಿ ವರ್ಕ್ ಫಂಕ್ಷನ್. ಸೊ ಆಮೇಲೆ ಇಲ್ಲಿ ವೇಸ್ಟೇಜ್, ಆಮೇಲೆ ಇಲ್ಲಿ ಕೈನೆಟಿಕ್ ಎನರ್ಜಿನ ಅಂತ ಒಂದು ಟ್ಯಾಬ್ಲರ್ ಕಾಲಮ್ ಬರೀತೀನಿ. ಸೊ ನೋಡಿ, ವರ್ಕ್ ಫಂಕ್ಷನ್ ಎಷ್ಟಿದೆ, 3 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸೊ ಈಗ 1 ಎಲೆಕ್ಟ್ರಾನ್ ವೋಲ್ಟ್ ಕೊಟ್ರೆ ಎಲೆಕ್ಟ್ರಾನ್ ಆಚೆಗೆ ಬರುತ್ತಾ? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋ ಸಾಧ್ಯತೆ ಇದೆಯಾ? ಇಲ್ಲ, ಬರೋದೇ ಇಲ್ಲ. ನೀವೇನಾದ್ರೂ ಕಿತ್ತಾಕೊಳ್ಳಿ ಬರಲ್ಲ, ಅದು ಏನಾದ್ರೂ ದಬಾಕೊಳ್ಳಿ ಬರಲ್ಲ ಆ ಎಲೆಕ್ಟ್ರಾನ್. ಸೊ ಈಗ 3 ಎಲೆಕ್ಟ್ರಾನ್ ವೋಲ್ಟ್ ನ ಕೊಡೋಣ. ಎಲೆಕ್ಟ್ರಾನ್ ಬರೋ ಸಾಧ್ಯತೆ ಇದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ಈಗ ಬಂದಿರ್ತಕ್ಕಂಥ ಎಲೆಕ್ಟ್ರಾನ್ ಎಷ್ಟು ಸ್ಪೆಂಡ್ ಮಾಡಬೇಕು, ಐ ಮೀನ್ ಎನರ್ಜಿ ಕೊಟ್ಟಿರ್ತಕ್ಕಂಥ ಎನರ್ಜಿಯಲ್ಲಿ ಎಲೆಕ್ಟ್ರಾನ್ ಎಷ್ಟು ಎಲೆಕ್ಟ್ರಾನ್ ವೋಲ್ಟ್ ನ ಸ್ಪೆಂಡ್ ಮಾಡಬೇಕು? 3 ಎಲೆಕ್ಟ್ರಾನ್ ವೋಲ್ಟ್ ನ ಸ್ಪೆಂಡ್ ಮಾಡಬೇಕು. ವೇಸ್ಟೇಜ್ ಏನೂ ಇಲ್ಲ ಅಂದ್ರೆ ಆಚೆ ಬಂದಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? 0 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಅರೆ ಟಿಕೆಟ್ ₹3 ಆಚೆಗೆ ಬರಕ್ಕೆ, ಬೆಂಗಳೂರಿಗೆ ಹೋಗಕ್ಕೆ ಟಿಕೆಟ್ ₹3. ನಾವು ಕೊಟ್ಟಿರೋದೇ ₹3 ಹುಡುಗನ್ಗೆ. ಸುಮ್ನೆ ಟಿಕೆಟ್ ತಗೊಂಡು ಆಚೆ ಹೋಗಿ ಸುಮ್ನೆ ನಿಂತ್ಕೋಬೇಕಷ್ಟೇ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಬಟ್ ಅವನೇನಾದ್ರು ಆ ಟಿಕೆಟ್ ತಗೊಂಡಿರೋ ಬೇರೆ ಎಲ್ಲಾದ್ರೂ ಖರ್ಚು ಮಾಡಿದ್ರೆ ಅವ್ನು ಆಚೆ ಕೂಡ ಬರೋದಿಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ 4 ಎಲೆಕ್ಟ್ರಾನ್ ವೋಲ್ಟ್ಸ್ ನ ಕೊಡ್ತೀನಿ. 3 ಎಲೆಕ್ಟ್ರಾನ್ ವೋಲ್ಟ್, ಆ 4 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ 3 ಎಲೆಕ್ಟ್ರಾನ್ ವೋಲ್ಟ್ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಬೇಕು. ಯಾವ್ದಕ್ಕೆ? ವರ್ಕ್ ಫಂಕ್ಷನ್ಗೆ. ಮಿನಿಮಮ್ ಅಂತೂ ಅಷ್ಟು ಕೊಡ್ಲೇಬೇಕಪ್ಪ, ಇಲ್ಲ ಅಂದ್ರೆ ಅದು ಬಿಡಂಗೇ ಇಲ್ಲ. ಸೊ ಈಗ ಇನ್ನೆಷ್ಟು ಉಳಿದಿದೆ? 1 ಎಲೆಕ್ಟ್ರಾನ್ ವೋಲ್ಟ್ ವೇಸ್ಟೇಜ್ ಮಾಡಿದ್ರೆ ಹೊರಗಡೆ ಬರ್ತಕ್ಕಂಥ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? 0 ಇರುತ್ತೆ. ಲೆಟ್ ಅಸ್ ಅಸ್ಯೂಮ್ ಲೈಕ್ ದಿಸ್. ಈಗ ಇನ್ನೊಂದು ಸ್ಪೆಷಲ್ ಕೇಸ್ ನ ತಗೊಂತೀನಿ, ಇನ್ನೊಂದು ಜನರಲ್ ಕೇಸ್. ಸ್ಪೆಷಲ್ ಕೇಸ್ ಅಲ್ಲ, ಜನರಲ್ ಕೇಸ್. ಈಗ ಒಂದು 10 ಎಲೆಕ್ಟ್ರಾನ್ ವೋಲ್ಟ್ ನ ಕೊಡ್ತೀನಿ. ಇಲ್ಲಿ ಬರ್ತಕ್ಕಂಥ ರೇಡಿಯೇಷನ್ಗೆ 10 ಎಲೆಕ್ಟ್ರಾನ್ ವೋಲ್ಟ್ ಕೊಡ್ತೀನಿ. ಎಷ್ಟು ವೇಸ್ಟ್ ಮಾಡುತ್ತೆ, ಎಷ್ಟು ವರ್ಕ್ ಫಂಕ್ಷನ್ಗೆ ಬೇಕು? ಮಿನಿಮಮ್ ಅಂತೂ 3 ಕೊಡ್ಲೇಬೇಕು. ಸಪೋಸ್ ವೇಸ್ಟ್ ಏನಾದ್ರು 7 ಎಲೆಕ್ಟ್ರಾನ್ ವೋಲ್ಟ್ ಬಂದ್ರೆ 3 ಎಲೆಕ್ಟ್ರಾನ್ ವೋಲ್ಟ್ ಇಲ್ಲಿ ಸಪ್ಲೈ ಮಾಡ್ತು, ಮತ್ತೆ ಇಲ್ಲಿಂದ ಆಚೆ ಬರೋ ಪ್ರೋಸೆಸ್ ಅಲ್ಲಿ 7 ಎಲೆಕ್ಟ್ರಾನ್ ವೋಲ್ಟ್ ವೇಸ್ಟ್ ಮಾಡ್ಬಿಡ್ತು. ಈಗ ಹೊರಗಡೆ ಬಂದಿರತಕ್ಕಂತ ಎಲೆಕ್ಟ್ರಾನ್ ಹತ್ರ ಕೈನೆಟಿಕ್ ಎನರ್ಜಿ ಎಷ್ಟಿರತ್ತೆ? ಥಿಂಕ್ ಮಾಡಿ, 0 ಇರುತ್ತೆ. ಅಂದ್ರೆ 10 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ 3 ಇಲ್ಲಿ ಸ್ಪೆಂಡ್ ಮಾಡ್ತು, ಇನ್ನೊಂದು 7 ನ ಇಲ್ಲಿ ವೇಸ್ಟ್ ಮಾಡ್ತು, ಆಚೆ ಕಡೆ ಬಂದು ಸುಮ್ಮನೆ ನಿಂತಿದೆ. ಅದ್ರ ಹತ್ರ ಏನಿಲ್ಲ, ಈಗ ಪಾಪ ಬಿಕಾರಿ ಆಗ್ಬಿಟ್ಟಿದೆ. ಈಗ ನೋಡೋಣ ಇನ್ನೊಂದು ಕೇಸ್ ನ ನೋಡೋಣ. ಲೆಟ್ ಅಸ್ ಕನ್ಸಿಡರ್ ಅನದರ್ ಕೇಸ್. 10 ಎಲೆಕ್ಟ್ರಾನ್ ವೋಲ್ಟ್ಸ್ ನ ಸಪ್ಲೈ ಮಾಡಿದಾಗ 3 ಎಲೆಕ್ಟ್ರಾನ್ ವೋಲ್ಟ್ ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು. ಸೊ ವೇಸ್ಟೇಜ್ ಏನಾದ್ರೂ 2 ಎಲೆಕ್ಟ್ರಾನ್ ವೋಲ್ಟ್ ಮಾತ್ರ ಮಾಡಿದೆ. 2 ಎಲೆಕ್ಟ್ರಾನ್ ವೋಲ್ಟ್ ಮಾತ್ರ ಮಾಡಿದೆ. 10 ಕೊಟ್ರೆ ಇಲ್ಲಿ 3 ಸ್ಪೆಂಡ್ ಮಾಡುದು, ಟಿಕೆಟ್ 3 ಎಲೆಕ್ಟ್ರಾನ್ ವೋಲ್ಟ್ ಆಚೆಗೆ ಬರಕ್ಕೆ, ಮತ್ತೆ ಮಧ್ಯದಲ್ಲಿ 2 ಎಲೆಕ್ಟ್ರಾನ್ ವೋಲ್ಟ್ ಖರ್ಚು ಮಾಡ್ತು, ಮತ್ತೆ ಆಚೆಗೆ ಬಂದಾಗ ಅದ್ರ ಹತ್ರ ಇನ್ನು ಎಷ್ಟು ಎನರ್ಜಿ ಇರುತ್ತೆ ಅಂದ್ರೆ ಸೊ 10 - 3 - 2, ಸೊ ಇನ್ನು 5 ಎಲೆಕ್ಟ್ರಾನ್ ವೋಲ್ಟ್ ಉಳಿದಿರತ್ತೆ. ಪಕ್ಕ ಅರ್ಥ ಆಗ್ತಿದ್ಯಾ? ಲಾಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕೇಸ್ ನ ತಗೊಂತೀನಿ ನೋಡಿ.
ಸ್ಪೆಷಲ್ ಕೇಸ್. ಈಗ 10 ಎಲೆಕ್ಟ್ರಾನ್ ವೋಲ್ಟ್ಸ್ ನ ಕೊಡ್ತೀನಿ, ಅದರಲ್ಲಿ 3 ಎಲೆಕ್ಟ್ರಾನ್ ವೋಲ್ಟ್ ವರ್ಕ್ ಫಂಕ್ಷನ್ ಗೆ ಸ್ಪೆಂಡ್ ಮಾಡಬೇಕು. ವೇಸ್ಟೇಜ್ ಏನಾದ್ರೂ 0 ಇದೆ ಅಂತ ಅನ್ಕೊಂಡ್ರೆ, ಏನು ವೇಸ್ಟೇ ಮಾಡಲ್ಲಪ್ಪ, ಬಹಳ ಬುದ್ಧಿವಂತ ಹುಡುಗ, ಏನು ವೇಸ್ಟೇ ಮಾಡಲ್ಲ, ಎಕ್ಸ್ಟ್ರಾ ಖರ್ಚು ಏನ್ ಮಾಡಲ್ಲ, ಚಟಗಳಿಲ್ಲ, ಏನು ವೇಸ್ಟ್ ಖರ್ಚುಗಳೇನಿಲ್ಲ. ಹಾಗಾದ್ರೆ ಹೊರಗಡೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ಗೆ ಎಷ್ಟು ಎನರ್ಜಿ ಇರುತ್ತೆ ಅದ್ರ ಹತ್ರ? ಸೊ ಹೊರಗಡೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ ಸುಮ್ಮನೆ ನಿಂತಿರುತ್ತೆ, ಈಗ ಅದ್ರ ಹತ್ರ ಆಲ್ರೆಡಿ ಎನರ್ಜಿ ಇದೆ. ಎಷ್ಟು ಎನರ್ಜಿ ಇದೆ? ಈ ಕೇಸ್ ನಲ್ಲಿ 7 ಎಲೆಕ್ಟ್ರಾನ್ ವೋಲ್ಟ್ ಇದೆ. 7 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸೊ ಈಗ ಈ ಎಲ್ಲಾ ಕೇಸಸ್ ನಲ್ಲಿ ಇವೆರಡು ಕಂಪೇರ್ ಮಾಡಿ, ಇವೆರಡು ಕಂಪೇರ್ ಬೇಕಾದ್ರೆ ಇನ್ನೊಂದು ಕೇಸ್ ನ ತಗೊಳ್ಳಿ. ಸೊ 10 ಸಪ್ಲೈಡ್ ಎನರ್ಜಿ, 3 ಇಸ್ ಅ ವರ್ಕ್ ಫಂಕ್ಷನ್, ಸೊ 5 ಇಸ್ ಅ ವೇಸ್ಟೇಜ್. ಸೊ ಆಚೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ? 2 ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ 3 + 5 + 2 ಕರೆಕ್ಟ್ ಆಗಿದೆಯಾ? 10 ಸಪ್ಲೈಡ್ ಎನರ್ಜಿ. ಸೊ ಐನ್ಸ್ಟೈನ್ ಒಂದು ಈಕ್ವೇಶನ್ ಕೊಡ್ತಾನೆ ಓನ್ಲಿ ಫಾರ್ ಐಡಿಯಲ್ ಎಲೆಕ್ಟ್ರಾನ್, ಅಂದ್ರೆ ಯಾವುದೇ ವೇಸ್ಟೇಜ್ ಇಲ್ಲದೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ ಎನರ್ಜಿ ಎಷ್ಟಿರತ್ತಪ್ಪ ಅಂದ್ರೆ ಸಪ್ಲೈಡ್ ಎನರ್ಜಿ ಮೈನಸ್ ವರ್ಕ್ ಫಂಕ್ಷನ್. ನೋಡಿ ನಾನು ಹೇಳಿದ್ದೇನೋ ಅರ್ಥ ಆಯ್ತು ಏನಾದ್ರು? ಅಥವಾ ಇನ್ನೊಂದ್ ತರ ಹೇಳ್ತೀನಿ ನೋಡಿ, ಯಾವುದೇ ರೀತಿ ವೇಸ್ಟೇಜ್ ಇಲ್ಲ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಎನರ್ಜಿ ಎರಡೇ ಕಡೆ ಉಪಯೋಗ ಆಗೋದು. ಒಂದು ವರ್ಕ್ ಫಂಕ್ಷನ್, ಇನ್ನೊಂದು ಕೈನೆಟಿಕ್ ಎನರ್ಜಿ. ಹಂಗಂತೇಳಿ ಎಲ್ಲಾ ಎಲೆಕ್ಟ್ರಾನ್ಗೂ ಇದೇ ಕೈನೆಟಿಕ್ ಎನರ್ಜಿ ಇರತ್ತಾ? ಎಲ್ಲ ಎಲೆಕ್ಟ್ರಾನ್ಸ್ ಒಳ್ಳೆ ಎಲೆಕ್ಟ್ರಾನ್ಸ್ ಆಗಿರಲ್ಲ, ಎಲ್ಲ ಹುಡುಗರು ಖರ್ಚು ಮಾಡದೆ ಬರಲ್ವಲ್ಲ. ಅದೇ ತರ ಎಲೆಕ್ಟ್ರಾನ್ಸ್ ಮಧ್ಯದಲ್ಲಿ ವೇಸ್ಟ್ ಮಾಡ್ಕೊಂಡ್ ಬಂದಿರ್ಬೋದು. ಸೊ ದಿಸ್ ಇಸ್ ದ explanation. So now you can write the equation supplied energy is equals to work function plus K max. K max. ಇದು ಯಾವುದಕ್ಕೆ ವ್ಯಾಲಿಡ್? ವ್ಯಾಲಿಡ್ only for ideal case. Ideal case. ಸರ್ ಎಲ್ಲ ಎಲೆಕ್ಟ್ರಾನ್ಗೂ ಇದೇ ಈಕ್ವೇಶನ್, ಇದೇ ಕೆ ಮ್ಯಾಕ್ಸ್ ಇರತ್ತಾ? ಇಲ್ಲ. ಅವೇನಾದ್ರೂ ವೇಸ್ಟ್ ಮಾಡ್ಕೊಂಡ್ ಬಂದಿದ್ರೆ ಬರೋ ದಾರಿಯಲ್ಲೇ ಎನರ್ಜಿ ಅದಕ್ಕಿಂತ ಕಮ್ಮಿ ಇರತ್ತೆ. ಯಾವುದೇ ರೀತಿ ವೇಸ್ಟೇಜ್ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಹಾಗಾಗಿ ನಾನು ಕೆ ಮ್ಯಾಕ್ಸ್ ಅಂತ ಬರ್ತೀನಿ. ಸೊ ಬರ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎಲ್ಲದಕ್ಕೂ ಕೈನೆಟಿಕ್ ಎನರ್ಜಿ ಕೆ ಮ್ಯಾಕ್ಸ್ ಇರ್ಬೇಕಂತ ರೂಲ್ ಏನಿಲ್ಲ. ಸೊ ಅವ್ರು ಹೇಳ್ತಾರೆ ಒಂದೊಂದು ಫೋಟಾನ್ ಬಂದು ಒಂದು ಎಲೆಕ್ಟ್ರಾನ್ ಮೇಲೆ ಬೀಳುತ್ತೆ, ಆ ಫೋಟಾನ್ ಎನರ್ಜಿ ಎಲ್ಲ ಎಲೆಕ್ಟ್ರಾನ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ಎಲೆಕ್ಟ್ರಾನ್ ಆ ಎನರ್ಜಿನ ಯೂಸ್ ಮಾಡ್ಕೊಂಡು ಆಚೆಗೆ ಬರಕ್ಕೆ ಒಂದ್ ಸ್ವಲ್ಪ ಟಿಕೆಟ್ಗೆ ದುಡ್ಡು ಕೊಡ್ಬೇಕು, ಆಚೆಗೆ ಬರೋ ಪ್ರೋಸೆಸ್ ಅಲ್ಲಿ ಖರ್ಚು ಮಾಡ್ಕೋಬಹುದಲ್ಲ. ಆ ಖರ್ಚು ಏನೂ ಇಲ್ದಿರ ಬಂದ್ರೆ ಉಳಿದಿರ್ತಕ್ಕಂಥ ಎನರ್ಜಿ ಎಲ್ಲ ಕೈನೆಟಿಕ್ ಎನರ್ಜಿ ಆಗಿ ಅಪಿಯರ್ ಆಗತ್ತೆ. ಅಂತ ಎಲೆಕ್ಟ್ರಾನ್ ಹತ್ರ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರತ್ತೆ. ಸೊ ದಟ್ ಇಸ್ ಅ ಥಿಂಗ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ಸೊ ನಿಮ್ ಡ್ಯಾಡಿ ನಿಮ್ಗೆ ಟೂರ್ಗೆ ಕಳಿಸ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಎಲ್ಲಿಗೆ ಕಳ್ಸೋಣ? ಮೈಸೂರಿಗೆ ಕಳಿಸ್ತೀರಿ ಅಂತ ಅನ್ಕೊಳ್ಳೋಣ. ನಿಮ್ ಡ್ಯಾಡಿ ನಿಮ್ಮನ್ನ ಮೈಸೂರು ಟೂರ್ಗೆ ಕಳಿಸ್ತಾರೆ. ಮೈಸೂರಿಗೆ ಟಿಕೆಟ್ ಬೆಂಗಳೂರಿಂದ 250 ರೂಪಾಯಿ ಅಂತ ಅನ್ಕೊಳ್ಳೋಣ. 250 ರೂಪಾಯಿ ಟಿಕೆಟ್ ನಿಮ್ ಡ್ಯಾಡಿ ನಿಮ್ಗೆ 1000 ರೂಪೀಸ್ ಕೊಡ್ತಾರೆ. ನೀವು 250 ರೂಪಾಯಿ ಟಿಕೆಟ್ ಕೊಡ್ಲೇಬೇಕು. KSRTC ಬಸ್ಸಲ್ಲಿ ಹೋದ್ರೆ, ನೀವು ಡಿಸ್ಕೌಂಟ್ ಅಲ್ಲೆಲ್ಲ ಯೋಚನೆ ಮಾಡಬೇಡಿ. ಸೊ KSRTC ಬಸ್ಸಲ್ಲಿ ಹೋದ್ರೆ 250 ರೂಪಾಯಿ ಕೊಡ್ಲೇಬೇಕು. ಈಗ ಮಧ್ಯದಲ್ಲಿ ಯಾವ್ದಾದ್ರು ಹೋಟ್ಲ್ ಹತ್ರ ನಿಲ್ಸಿದಾಗ ಇಲ್ಲ ಯಾವುದೇ ಒಂದು ರೋಡ್ ಸೈಡ್ ಇರ್ತಕ್ಕಂಥ ಫುಡ್ನ ಪರ್ಚೇಸ್ ಮಾಡಿ ನೀವು ಅಮೌಂಟ್ನ ವೇಸ್ಟ್ ಮಾಡಿದ್ರೆ ಮೈಸೂರಿಗೆ ಹೋಗಿ ನಿಂತಾಗ ಅಮೌಂಟು 750 ಇರಲ್ಲ, ಅದಕ್ಕಿಂತ ಕಮ್ಮಿ ಇರುತ್ತೆ. ಐಡಿಯಲ್ ಆಗಿ ನೀವೇನಾದ್ರು ಸುಮ್ಮನೆ ಹೋಗಿ ಬಸ್ ಹತ್ಕೊಂಡು ಕೂತ್ಕೊಂಡು ಮೈಸೂರಲ್ಲಿ ಇಳಿದ್ರೆ ನಿಮ್ಮ ಹತ್ರ ಅಮೌಂಟ್ ಎಷ್ಟಿರುತ್ತೆ? ಡ್ಯಾಡಿ 1000 ಕೊಟ್ಟಿದ್ರೆ ಈಗ 250 ಬಂದು KSRTC ಬಸ್ ಚಾರ್ಜ್ಗೆ ಹೋಯ್ತು. ಇನ್ನು ಉಳಿದಿರ್ತಕ್ಕಂಥ 750 ರೂಪೀಸ್ ಹಾಗೆ ಉಳಿದಿರುತ್ತೆ. ದಟ್ ವಿಲ್ ಬಿ ದ ಮ್ಯಾಕ್ಸಿಮಮ್ ಪಾಸಿಬಲ್ ಅಮೌಂಟ್. ಸೊ ಕೊಟ್ಟಿರ್ತಕ್ಕಂಥ ಎನರ್ಜಿ ವರ್ಕ್ ಫಂಕ್ಷನ್ಗೆ ಯೂಸ್ ಆಗತ್ತೆ, ಅದ್ರ ಜೊತೆಗೆ ಕೈನೆಟಿಕ್ ಎನರ್ಜಿ ಆಗಿ ಅಪಿಯರ್ ಆಗತ್ತೆ. ಸೊ ದಿಸ್ ಮ್ಯಾಕ್ಸಿಮಮ್ ಈಸ್ ಪಾಸಿಬಲ್ ವೆನ್ ದೇರ್ ಇಸ್ ನೋ ವೇಸ್ಟೇಜ್, ವೆನ್ electrons does not waste energy during photoelectric effect. ವೇಸ್ಟ್ ಅಂದ್ರೆ ಬೇರೆ ಎಲೆಕ್ಟ್ರಾನ್ಸ್ ಜೊತೆ ಕೊಲೈಡ್ ಆಗೋದು, ಬೇರೆ ಆಟಮ್ಸ್ ಜೊತೆ ಕೊಲೈಡ್ ಆಗೋದು, ಕೊಲಿಷನ್ ಆಗೋದು. ಈ ಪ್ರೋಸೆಸ್ ಅಲ್ಲಿ ಎನರ್ಜಿ ಏನು ವೇಸ್ಟ್ ಇಲ್ಲ ಅಂದ್ರೆ ಕೈನೆಟಿಕ್ ಎನರ್ಜಿ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ನೋಟ್ ಮಾಡ್ಕೊಳ್ಳಿ. ಸೊ ವಿ ವಿಲ್ erase this one. This is called Einstein's photoelectric equation. This equation is called as Einstein's photoelectric equation. Einstein's photoelectric equation. Note ಮಾಡ್ಕೊಂಡ್ರಾ? So I am going to erase. 3, 2, 1, done. ನೀನೆ ನೀನೆ ಮನಸ್ಸೆಲ್ಲ ನೀನೆ. ನೆನಪಿದೆಯಾ ಸಾಂಗ್ ಯಾವುದು ಅಂತ? ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ.
ಹಂಗಂತೇಳಿ ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ನೋಡ್ಬೇಡಿ. ಸೊ E is equals to work function plus K max. different equations ಇದೆ, I mean different forms ಇದೆ ಇದೇ equation ಗೆ. So what is E? E is the energy of the incident radiation. So in terms of frequency, h nu is equals to h nu naught plus K max. ಇದೊಂದು equation. This is one form of equation. Nu is the frequency of incident radiation. Incident radiation. ಎಂತ ರೇಡಿಯೇಷನ್ ಮಾರಾಯ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅಂಡ್ ನ್ಯೂ ನಾಟ್ ಅಂದ್ರೆ ಏನು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇದು ಯಾವ ಮೆಟಲ್ ನ ಕನ್ಸಿಡರ್ ಮಾಡ್ತಾ ಇದೀವಿ ಆ ಮೆಟಲ್ ಸರ್ಫೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ಒನ್ ಫಾರ್ಮ್, ಒಂದು ಈಕ್ವೇಶನ್ ನ ಫಾರ್ಮ್ ಒಂದಾಗಿರುತ್ತೆ. ಸೊ ಇದನ್ನ ಬೇಕಾದ್ರೆ ಕೆ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ನ್ಯೂ ಮೈನಸ್ ನ್ಯೂ ನಾಟ್ ಅಂತ ಬರೀಬಹುದು. ಸೊ ಇನ್ ಟರ್ಮ್ಸ್ ಆಫ್ ವೇವ್ ಲೆಂತ್, energy of incident radiation is given by hc by lambda, that is equals to hc by lambda naught plus K max. This is another form of the equation where lambda naught is a threshold wavelength, and lambda is a incident radiation wavelength. ಸೊ ಇದು ಗ್ರಾಫ್ ಇದೆ. ಗ್ರಾಫ್ ಗಿಂತ ಮೊದಲು ಒಂದು ಸಿಂಪಲ್ ಕ್ವಶನ್ ನ ಸಾಲ್ವ್ ಮಾಡ್ಬಿಡೋಣ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗೋ ಟು ಎ ಸಿಂಪಲ್ ಕ್ವಶನ್. 3 2 1 ಡನ್. ಸೊ ಕ್ವಶನ್, ಐ ಥಿಂಕ್ ದಿಸ್ ಇಸ್ ಅ ಪ್ರೀವಿಯಸ್ ನೀಟ್ ಕ್ವಶನ್. ಸೊ ಒಂದು ಮೆಟಲ್ ಸರ್ಫೇಸ್ ನ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ಎ ಮೆಟಲ್ ಸರ್ಫೇಸ್ ಆಫ್ ವರ್ಕ್ ಫಂಕ್ಷನ್. ಅದು ಗೊತ್ತಿಲ್ಲ ಆಕ್ಚುಲಿ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ ನ್ಯೂ ಇದೆ ಅಂತ ಅನ್ಕೊಳ್ಳೋಣ. ಫ್ರೀಕ್ವೆನ್ಸಿ ಇಸ್ ನ್ಯೂ ಅಂಡ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ವೋಲ್ಟ್ ಇಸ್ 0.5 ಎಲೆಕ್ಟ್ರಾನ್ ವೋಲ್ಟ್. ಹೊರಗಡೆ ಬರ್ತಕ್ಕಂಥ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ 0.5 ವೋಲ್ಟ್ ಇದೆ. ಸೊ ಈಗ ಏನಾದ್ರು ಇಫ್ ಫ್ರೀಕ್ವೆನ್ಸಿ ಇಸ್ increased by 20%, the K max will be equal to 0.8 electron volt. So what is the value of work function? This is also K max. ನೋಡಿ, ಫ್ರೀಕ್ವೆನ್ಸಿ ಯಾವುದೋ ಒಂದು ವ್ಯಾಲ್ಯೂ ಇದ್ದಾಗ K max ಎಷ್ಟಿದೆ? 0.5 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಆ ಫ್ರೀಕ್ವೆನ್ಸಿನ 20% ಇನ್ಕ್ರೀಸ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಎಷ್ಟಾಗ್ತಿದೆ? 0.8 ಎಲೆಕ್ಟ್ರಾನ್ ವೋಲ್ಟ್ ಆಗ್ತಿದೆ. ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ದ ವರ್ಕ್ ಫಂಕ್ಷನ್. ವಿಡಿಯೋನ ಪಾಸ್ ಮಾಡಿ, ಟ್ರೈ ಮಾಡಿ ತರಿಸೋದಕ್ಕೆ ಈಕ್ವೇಶನ್ ಯೂಸ್ ಮಾಡಿ. ಅಕಾರ್ಡಿಂಗ್ ಟು ಐನ್ಸ್ಟೈನ್ಸ್ ಈಕ್ವೇಶನ್, ನೋಡಿ ಜನರಲ್ ಈಕ್ವೇಶನ್ ನ ಬರೀತೀನಿ. ಐನ್ಸ್ಟೈನ್ ಈಕ್ವೇಶನ್ ಪ್ರಕಾರ ಎನರ್ಜಿ ಸಪ್ಲೈಡ್ ಬರ್ತಕ್ಕಂಥ ರೇಡಿಯೇಷನ್ ಎನರ್ಜಿ E is equals to ವರ್ಕ್ ಫಂಕ್ಷನ್ ಪ್ಲಸ್ K max. ಈ ಈಕ್ವೇಶನ್ ನ ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಲೆಟ್ ಅಸ್ ಸಿ. ಸೊ ದಿಸ್ ಇಸ್ ಅ ಇನಿಷಿಯಲ್ ಕಂಡೀಷನ್. ಈಗ ಫೈನಲ್ ಆಗಿ ಏನ್ ಮಾಡ್ತಿದ್ದಾರೆ? ಫ್ರೀಕ್ವೆನ್ಸಿನ 20% ಇನ್ಕ್ರೀಸ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೀಕ್ವೆನ್ಸಿ 100 ಹರ್ಟ್ಸ್ ಇದ್ರೆ ಇಲ್ಲಿ 120 ಹರ್ಟ್ಸ್ ಆಗ್ಬೇಕು, ಅಥವಾ 1.2 ನ್ಯೂ ಅಂತ ಹೇಳ್ಬೋದಾ? incident frequency is new and it is increased by 20%. ಹಾಗಾದ್ರೆ ಎಷ್ಟಾಗುತ್ತೆ? 1.2 ನ್ಯೂ ಆಗುತ್ತೆ. ಈಗ ಬರ್ತಕ್ಕಂಥ ಎಲೆಕ್ಟ್ರಾನ್ K max ಎಷ್ಟಿದೆ? 0.8 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಇದಕ್ಕೊಂದು ಈಕ್ವೇಶನ್ ಬರೀರಿ, ಇದಕ್ಕೊಂದು ಈಕ್ವೇಶನ್ ಬರೀರಿ. ಎರಡನ್ನ ಸಾಲ್ವ್ ಮಾಡಿದ್ರೆ you will get the value of work function. According to this situation, energy supplied is equal to work function plus K max. Energy supplied ಎಷ್ಟಿದೆ? h nu ಇರತ್ತಾ? h nu is a frequency. ಕೊಟ್ಟಿರ್ತಕ್ಕಂಥ ರೇಡಿಯೇಷನ್ ಫ್ರೀಕ್ವೆನ್ಸಿ ನ್ಯೂ ಇದ್ರೆ ಅದರ ಎನರ್ಜಿ h nu ಇರುತ್ತೆ. h nu is equals to work function plus K max. K max ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0.5 ಎಲೆಕ್ಟ್ರಾನ್ ವೋಲ್ಟ್. 0.5 ಎಲೆಕ್ಟ್ರಾನ್ ವೋಲ್ಟ್. ಎಲ್ಲ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್. ಸೊ ಈಗ ಅದೇ ಈಕ್ವೇಶನ್ ನ ಇಲ್ಲಿ ಅಪ್ಲೈ ಮಾಡ್ತೀನಿ. ಸೊ h into nu. What is the frequency of incident radiation now? 1.2 nu. 1.2 nu. That is equals to work function plus K max. K max ಎಷ್ಟಿದೆ? 0.8 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸೊ ಇದನ್ನ ಇಲ್ಲಿ ತಗೊಂಬಂದು ಸಾಲ್ವ್ ಮಾಡ್ತೀನಿ. h nu is equals to work function plus 0.5. ಸೊ ಇಕ್ವೇಶನ್ 1 ಮತ್ತೆ 2 ನ ಸಬ್ಟ್ರಾಕ್ಷನ್ ಮಾಡಿದಾಗ ಮೈನಸ್ 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 ಬರುತ್ತೆ. ಈ 5 ಒಬ್ಬರೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ. h 1.2 h nu ಮೈನಸ್ h nu ಏನ್ ಬರುತ್ತೆ? 0.2 h nu ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 0.8 ಮೈನಸ್ 0.5 0.3 ಬರುತ್ತೆ. ಸೊ 0 ಕ್ಯಾನ್ಸಲ್ ಆಗಿ ಟು h nu is equals to 0.0
0.3 divided by 0.2 ಎಷ್ಟು ಬರುತ್ತೆ 3/2 ಬರುತ್ತೆ. ಇದನ್ನ ತಗೊಂಡೋಗಿ ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದು ಯಾವ್ದ್ರಲ್ಲಿ ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬರುತ್ತೆ, ಯಾಕಂದ್ರೆ ನಾವು ಸಾಲ್ವ್ ಮಾಡಿರೋದು ಕೂಡ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಆಗಿರೋದ್ರಿಂದ. ಸೊ ಇದನ್ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ h ನ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ 3/2 ಅಂದ್ರೆ 1.5 electron volt, that is equals to work function plus 0.5. work function is equals to 1.5 minus 0.5 electron volt is 1 electron volt is a work function of the given material. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. So let us note down. We will go to the graphical representation of variation of frequency and kinetic energy max. So frequency ನ increase ಮಾಡಿದ್ರೆ kinetic energy ಯಾವ ತರ ವೇರಿ ಆಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನಾನೊಂದು ಕಾನ್ಸೆಪ್ಟ್ ನ ಹೇಳಬೇಕು ರಿಲೇಟೆಡ್ ಟು ಮ್ಯಾಥಮೆಟಿಕ್ಸ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ರಿಮೂವ್. ಬನ್ನಿ, ಒಂದು ಸ್ಮಾಲ್ ಡಿಸ್ಕಷನ್ ಇದೆ ಅಬೌಟ್ ದ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್. ಸೊ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್, ಸ್ಟ್ರೈಟ್ ಲೈನ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ನಿಮ್ಗೊಂದು ಈಕ್ವೇಶನ್ ಇದೆ. ಸೊ ದಟ್ ಈಸ್ y is equals to mx plus c. ನೆನಪಿದ್ಯಾ? y is equals to mx plus c. ಇದರಲ್ಲಿ m ಅಂದ್ರೆ ಏನಪ್ಪಾ? ಸ್ಲೋಪ್ and c indicates y intercept. ಸೊ y in ಕಾಣಿಸ್ತಿಲ್ವಾ ಇಲ್ಲಿ? ಯಾ ಅನ್ಝೂಮ್ ಮಾಡ್ತೀನಿ. Better now. So y is equal to mx plus c is a equation of straight line in slope intercept form. ಇದನ್ನ ನಾವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಕರಿತೀವಿ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. m ವ್ಯಾಲ್ಯೂ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ? m ಅಂದ್ರೆ ಏನು? ಸ್ಲೋಪ್ ವ್ಯಾಲ್ಯೂ. ಸ್ಲೋಪ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಇಲ್ಲಿ ಆಂಗಲ್ ಇದೆಯಲ್ಲ, ಈ ಆಂಗಲ್ ನ ಟೀಟಾ ಅಂತ ಕರಿತೀವಿ. ನೋಡಿ, ಬೇರೆ ಬೇರೆ ಮೆಥಡ್ಸ್ ಇದೆ to find the slope. There are many method. ಇಲ್ಲಿ ಆಂಗಲ್ ಥೀಟಾ ಇದೆಯಲ್ಲ, ಈ ಥೀಟಾಗೆ ಟ್ಯಾಂಜೆಂಟ್ ಫಂಕ್ಷನ್ ನ ತಗೊಂಡ್ರೆ ಅದನ್ನೇ ನಾವು ಸ್ಲೋಪ್ ಅಂತ ಕರಿತೀವಿ. ಅದ್ರ ವ್ಯಾಲ್ಯೂ ಇಲ್ಲಿ ಕಾಣಿಸ್ತಿರೋದು ನಿಮ್ಗೆ ಈ ಈಕ್ವೇಶನ್ ಅಲ್ಲಿ. ಸೊ ಅದಾದ್ಮೇಲೆ ಎಂ ವ್ಯಾಲ್ಯೂ ಅಂದ್ರೆ ಥೀಟಾ ವ್ಯಾಲ್ಯೂ ಬೇಡ, ಎಂ ವ್ಯಾಲ್ಯೂನ ಇನ್ಕ್ರೀಸ್ ಮಾಡ್ತೀವಿ. ನೋಡಿ, ಇಲ್ಲೊಂದು ಸ್ಲೈಡರ್ ಇದೆ. ಈ ಸ್ಲೈಡರ್ ನ ನಾನು ಎಂ ವ್ಯಾಲ್ಯೂ ವೇರಿ ಮಾಡ್ತಾ ಇದ್ರೆ ಸ್ಲೋಪ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಅಂದ್ರೆ ಥೀಟಾ ಜಾಸ್ತಿ ಆಗ್ತದೆ, ಥೀಟಾ ಜಾಸ್ತಿ ಆದ್ರೆ ಟ್ಯಾನ್ ಥೀಟಾ ಜಾಸ್ತಿ ಆಗುತ್ತೆ. ಸೊ m value increases means the slope of the curve is increasing, steepness ಜಾಸ್ತಿ ಆಗ್ತದೆ. So m is equal to infinity ಇದ್ರೆ ಏನಾಗಬಹುದು ಗೆಸ್ ಮಾಡ್ತೀರಾ? So the line will be parallel to the y axis ಗೆ parallel ಆಗ್ತಾ ಇತ್ತು. ಸೊ ಈಗ m is equal to 0 ಆದ್ರೆ ನೋಡಿ, m ನ ಕಮ್ಮಿ ಮಾಡ್ತಾ ಇದ್ದೀನಿ, m ವ್ಯಾಲ್ಯೂ ನ ಸ್ಲೈಡ್ ಮಾಡ್ತಾ ಕಮ್ಮಿ ಮಾಡಿದೆ. ಸೊ m is equal to 0 ಆಯ್ತು. the line is parallel to the x axis. ಅದೇ ತರ ನೆಗೆಟಿವ್ ಮಾಡಿದ್ರೆ ಸೊ ಕ್ವಾಡ್ರೆಂಟ್ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಅ ರೂಲ್ ಆಫ್ m ವ್ಯಾಲ್ಯೂ. ಸೊ ನಾನು m ವ್ಯಾಲ್ಯೂ 1 ಗೆ ಫಿಕ್ಸ್ ಮಾಡ್ತೀನಿ. ಸೊ ಈಗ c ವ್ಯಾಲ್ಯೂನ ವೇರಿ ಮಾಡ್ತೀನಿ. ನೋಡಿ, c ವ್ಯಾಲ್ಯೂ ಅಂದ್ರೆ ಏನು? y ಇಂಟರ್ಸೆಪ್ಟ್ ಅಂದ್ರೆ ಈ ಕರ್ವ್ y ಆಕ್ಸಿಸ್ ನ ಎಲ್ಲಿ ಕಟ್ ಮಾಡ್ತಿದೆ ಅದನ್ನೇ ನಾವೇನಂತ ಕರಿತೀವಿ? ಸೊ ವಿ ಕಾಲ್ ದಟ್ ಆಸ್ ಅ y ಇಂಟರ್ಸೆಪ್ಟ್. ಸೊ ನೋಡಿ, ಈ c ವ್ಯಾಲ್ಯೂನ ವೇರಿ ಮಾಡ್ತೀನಿ. c ವ್ಯಾಲ್ಯೂ ವೇರಿ ಮಾಡ್ತಾ ಇದ್ರೆ ಇದು y ಆಕ್ಸಿಸ್ ನ ಎಲ್ಲಿ ಕಟ್ ಮಾಡ್ತಾ ಇದೆ? 5 ಹತ್ರ ಕಟ್ ಮಾಡ್ತಾ ಇದೆ. ನೋಟ್ ಮಾಡಿದ್ರೆ ಸೊ ಇಲ್ಲಿ ನೋಡಿ, ಇಲ್ಲಿ ಈಗ ಸಿ ವ್ಯಾಲ್ಯೂ ಇಲ್ಲಿ 5 ಕೊಟ್ಟಿದ್ದೀನಿ. ಈ ಕರ್ವ್ ಅಲ್ಲಿ ಹೇಗೆ ಫೈಂಡ್ ಔಟ್ ಮಾಡೋದು? ಸಿ ವ್ಯಾಲ್ಯೂನ ದಟ್ ಈಸ್ y ಆಕ್ಸಿಸ್ ನ ಎಲ್ಲಿ ಕಟ್ ಮಾಡ್ತಿದೆ ಅದನ್ನ ನಾವೇನಂತ ಕರಿತೀವಿ? y ಇಂಟರ್ಸೆಪ್ಟ್ ಅಂತ ಕರಿತೀವಿ. ಸೊ c is equal to 0 ಮಾಡಿದ್ರೆ ದಟ್ ಈಕ್ವೇಶನ್ ಶುಡ್ ಕಟ್ ದ y ಆಕ್ಸಿಸ್ at 0,0. ಯಾ, ಸೊ 0,0 ಇಸ್ ಅ y ಇಂಟರ್ಸೆಪ್ಟ್. ಕಾಣಿಸ್ತಿದ್ಯಾ? y ಆಕ್ಸಿಸ್ ನ ಎಲ್ಲಿ ಕಟ್ ಮಾಡೋದು? ಈಗ y ನ ನೆಗೆಟಿವ್ ಮಾಡ್ತೀನಿ. ನೋಡಿ, y ಆಕ್ಸಿಸ್ ಎಲ್ಲಿ ಕಟ್ ಮಾಡುತ್ತೆ? ಈ ಕರ್ವ್ -5 ಅಲ್ಲಿ ಕಟ್ ಮಾಡುತ್ತೆ. ಅದೇ ತರ ನಿಮ್ಗೆ ಡಿಫ್ರೆಂಟ್ ವ್ಯಾಲ್ಯೂನ ಸೆಟ್ ಮಾಡ್ಕೋಬಹುದು. ಇಲ್ಲಿ ಕಾಣಿಸ್ತಿದೆ. ಸೊ c is equals to -1 ವ್ಯಾಲ್ಯೂ. ಸೊ y ಆಕ್ಸಿಸ್ ನ -1 ಅಲ್ಲಿ ಕಟ್ ಮಾಡ್ತಾ ಇದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. y is equals to mx plus c. ಸರ್ ಇದನ್ನ ಯಾಕೆ ಇಲ್ಲಿ ಹೇಳಿದ್ವಿ? ತಲೆಕೆಟ್ಟ ಇಲ್ಲ, ನಮ್ಗೆ ಇಲ್ಲಿ ಈಕ್ವೇಶನ್ ಬೇಕಾಗಿದೆ. ಸೊ ಸ್ಲೋಪ್ ನ ಹೇಗೆ ಫೈಂಡ್ ಔಟ್ ಮಾಡೋದು? ಈ m ಜಾಗದಲ್ಲಿ ಏನಿದೆಯೋ ಅದನ್ನ ನೋಡಿ ಆದ್ರೂ ಫೈಂಡ್ ಔಟ್ ಮಾಡಬಹುದು. ಥೀಟಾ ವ್ಯಾಲ್ಯೂ ಗೊತ್ತಿದ್ರೆ ಟ್ಯಾನ್ ಥೀಟಾ ಫೈಂಡ್ ಔಟ್ ಮಾಡಿದ್ರೆ ಅದು ಸ್ಲೋಪ್ ವ್ಯಾಲ್ಯೂ ಸಿಗುತ್ತೆ. ಸೊ ಇನ್ ಅದರ್ವೈಸ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ನಮ್ಗೆ ಸ್ಲೋಪ್ ವ್ಯಾಲ್ಯೂ ಸಿಗುತ್ತೆ. ಸೊ y is equals to mx plus c. ಈ ಇಕ್ವೇಶನ್ ನ ಡಿಫ್ರೆನ್ಶಿಯೇಟ್ ಮಾಡಿ dy by dx is equals to differentiation of m into x. So that is m constant ಆಗಿರುತ್ತೆ, x ಅನ್ನೋದು ವೇರಿಯಬಲ್. differentiation of mx with respect to s is m and differentiation of c with respect to x is 0. So this is called as slope. So ಇದು ಇನ್ನೊಂದು ಫಾರ್ಮ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಇದನ್ನ ರಿಮೂವ್ ಮಾಡ್ತೀನಿ. ಲೆಟ್ us go back to our topic. ಇನ್ನೊಂದು ಸ್ಮಾಲ್ ಥಿಂಗ್ ನ ಹೇಳೋದು ಮರ್ತ್ಬಿಟ್ಟೆ. ಸೊ y is equal to mx plus c ಫಾರ್ಮ್ ಅಲ್ಲಿ ಸ್ಪೆಷಲ್ ಕೇಸ್ ಒಂದಿದೆ. ಸೊ y is equals to, ನಾನು ಈಕ್ವೇಶನ್ ನ ಇಲ್ಲಿ ಬರೀತೀನಿ. y is equals to, ಕಾಣಿಸ್ತಿದ್ಯಾ? ಯಾ, y is equals to mx plus c.
m ವ್ಯಾಲ್ಯೂ 1 ಆಗಿದ್ದು c ವ್ಯಾಲ್ಯೂ 0 ಆಗಿದ್ರೆ y is equals to x ಬರುತ್ತೆ. ಸೊ ದಿಸ್ ಇಸ್ ಅ ಸ್ಪೆಷಲ್ ಕೇಸ್. y is equal to x ಸ್ಟ್ರೈಟ್ ಲೈನ್ ಬರುತ್ತೆ ಅಂಡ್ ಆಂಗಲ್ ಎಷ್ಟಿರುತ್ತೆ 45 ಡಿಗ್ರಿ ಇರುತ್ತೆ. ಯಾಕಂದ್ರೆ tan of 45 is equals to 1. ಸ್ಲೋಪ್ 1 ಇರುತ್ತೆ ಅಂಡ್ y ಇಂಟರ್ಸೆಪ್ಟ್ 0 ಇರುತ್ತೆ. ಎಲ್ಲಿ ಕಟ್ ಆಗ್ತಿದೆ y ಆಕ್ಸಿಸ್ ನ, ಸೊ 0 ಹತ್ರ ಕಟ್ ಆಗ್ತಿದೆ. ಸೊ ದಿಸ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ y is equal to mx plus c. ಇನ್ನೊಂದಿದೆ ನಮಗೆ, ಸೊ ದಟ್ ಈಸ್ y is equal to 1 by x. y is equal to 1 by x ನ ನೀವೇನಾದ್ರೂ ಪ್ಲಾಟ್ ಮಾಡಿದ್ರೆ ಈ ತರ ಸಿಗುತ್ತೆ. ಈ ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ, ಸೊ ದಿಸ್ ಇಸ್ ದ ಈಕ್ವೇಶನ್ that is a curve for y is equals to 1 by x. So it is one of the special form of rectangular hyperbola. ಇದೇನಿದು y is equal to 1 by x. It is a special form of rectangular hyperbola. ಆಯ್ತು ಅಂತ ಅನ್ಕೊಂತೀನಿ. So let us move to the photoelectric effect experimental facts. So the next concept is kinetic energy versus frequency. Kinetic energy versus frequency. F ಅಂತ ಬರೀತೀನಿ ಅಥವಾ nu ಅಂತ ಬರೀತೀನಿ. ಇನ್ನೊಂದಿದೆ kinetic energy versus wavelength. ಸೊ ನೀಟಾಗಿ ಗಮನ ಇಟ್ಟು ಕೇಳಿ, ಇಲ್ಲಿಂದ ಕ್ವಶನ್ಸ್ ತುಂಬಾನೇ ರಿಪೀಟ್ ಆಗ್ತಾ ಇದೆ. ಸೊ ವಾಟ್ ಇಸ್ ದ ಈಕ್ವೇಶನ್ ಅಕಾರ್ಡಿಂಗ್ ಟು ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ಸೊ ದಟ್ ಈಸ್ E is equals to work function plus K max. ನೆನಪಿದೆಯಾ? ಕೊಟ್ಟಿರ್ತಕ್ಕಂಥ ಎನರ್ಜಿ, ವರ್ಕ್ ಫಂಕ್ಷನ್ ಮತ್ತೆ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಇವೆರಡು ರೀತಿ ಅಪಿಯರ್ ಆಗುತ್ತೆ. hc by lambda naught. ಫಸ್ಟ್ ಫ್ರೀಕ್ವೆನ್ಸಿನ ಸ್ಟಡಿ ಮಾಡೋಣ. ಸೊ h nu is the energy of the incident radiation. ಇದನ್ನ ಏನಂತ ಬರೀಬಹುದು? h nu naught ಅಂತ ಬರೀಬಹುದು ಪ್ಲಸ್ k max. So k max is equals to h nu minus h nu naught. So ನೋಡಿ ಇದು ಯಾವ ತರ ಇದೆ? y is equals to mx plus c ಫಾರ್ಮಲ್ ಅಪಿಯರ್ ಆಗ್ತಾ ಇದೆ. The given equation is in the form of y is equal to mx plus c. You can compare. y is equals to mx plus c. x ಜಾಗದಲ್ಲಿ ಫ್ರೀಕ್ವೆನ್ಸಿ ಇದೆ, y ಜಾಗದಲ್ಲಿ ಕೈನೆಟಿಕ್ ಎನರ್ಜಿ ಇದೆ. ನೀವೇನಾದ್ರೂ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ, ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ವಿತ್ ನೆಗೆಟಿವ್ y ಇಂಟರ್ಸೆಪ್ಟ್. ಕೊಟ್ಟಿರ್ತಕ್ಕಂಥ ಲೈನ್ ಎಲ್ಲಿ ಕಟ್ ಮಾಡಬೇಕು? ನೆಗೆಟಿವ್ ಅಲ್ಲಿ ಕಟ್ ಮಾಡಬೇಕು. ಸೊ k max ಅಲಾಂಗ್ y ಆಕ್ಸಿಸ್ ಅಂಡ್ ಫ್ರೀಕ್ವೆನ್ಸಿ ನ್ಯೂ ಅಲಾಂಗ್ x ಆಕ್ಸಿಸ್. ಸೊ ನೀವು ಸ್ಟ್ರೈಟ್ ಲೈನ್ ನ ಡ್ರಾ ಮಾಡಿದ್ರೆ ಯು ವಿಲ್ ಗೆಟ್ ಸಮ್ ಹೌ ಲೈಕ್ ದಿಸ್. ಸೊ ದಿಸ್ ಇಸ್ ದ ನೇಚರ್ ಆಫ್ ದ ಕರ್ವ್ ಸಚ್ ದಟ್ ಇದು ಥೀಟಾ ಆಗಿದ್ರೆ tan theta ಏನು ಆಗಿರಬೇಕು? ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ h should be the value of the function and y intercept is minus h nu. ಸೊ ಈ ಜಾಗದಲ್ಲಿ ಏನಿರಬೇಕು? minus h nu not ಇರಬೇಕು. minus h nu ಅಲ್ಲ, minus h nu not. y intercept of this curve. ಸೊ ನೋಡಿ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಇದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಈ ರೀಜನ್ ಗಿಂತ ಹಿಂದ್ಗಡೆಗೆ ಬಂದ್ರೆ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಅಂತ ತೋರಿಸ್ತಾ ಇದೆ. ಕೈನೆಟಿಕ್ ಎನರ್ಜಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಇರಲ್ಲ. ಸೊ ಈ ತರ ಆದ್ರೂ ಯೋಚನೆ ಮಾಡಬಹುದು. ಅಥವಾ ಮಿನಿಮಮ್ ಫ್ರೀಕ್ವೆನ್ಸಿಗೆ ಹೋಗೋವರೆಗೂ ಎಲೆಕ್ಟ್ರಾನ್ಸ್ ಆಚೆಗೆ ಬರೋದಿಲ್ಲ. ಸೊ ಹಾಗಾದ್ರೆ ಈ ರೀಜನ್ ನಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗೋದೇ ಇಲ್ಲ. ಸೊ ದಟ್ ಮೀನ್ಸ್ this curve is dummy. So now dotted line al represent ಮಾಡ್ತೀವಿ. This indicates there is no photoelectric effect. So initially ಈ ತರ ಹೋಗಿ ಮತ್ತೆ ಈ ತರ ವೇರಿ ಆಗುತ್ತೆ. y intercept ಏನ್ ಬರುತ್ತೆ? minus h nu naught and tan theta value ಎಷ್ಟಿದ್ರೆ tan theta ಏನ್ ಬರುತ್ತೆ? according to this equation h value. So the slope of k max versus frequency is m. Sorry, not m, h. Planck's constant ಸಿಗುತ್ತೆ. ಸೊ ಇದು ಒಂದು ಎಕ್ಸ್ಪೆರಿಮೆಂಟಲ್ ಮೆಥಡ್. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ಫೈಂಡ್ ಔಟ್ ಮಾಡೋದು. ಸೊ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡ್ತಾ ಹೋಗಿ ಕೈನೆಟಿಕ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ಫೈನಲಿ ಆ ಕರ್ವ್ ಗೆ ಸ್ಲೋಪ್ ಎಷ್ಟು ಬರುತ್ತೆ? ಅದೇ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಯು ಕ್ಯಾನ್ ಸಿ h is equal to 6.626 into 10 power minus 34 joule. So this is variation of kinetic energy versus frequency. So ಆಯ್ತು ಅಂತ ಅನ್ಕೊಂತೀನಿ. Let us go to the another one, kinetic energy versus wavelength. ಇದನ್ನ erase ಮಾಡ್ತೀನಿ. So ಇದನ್ನ ಯಾವುದು KCET ಅಲ್ಲಿ ಕೇಳಿದ್ದಾರೆ. Please make a note on this one. Previous year KCET. What is the slope of kinetic energy versus the incident frequency? So next is kinetic energy versus wavelength. So ಈಗ in terms of wavelength, supplied energy ನ ಏನಂತ ಬರೀಬಹುದು? hc by lambda ಅಂತ ಬರೀಬಹುದು. And phi can be written as hc by lambda naught plus k max. K max is equals to hc by lambda minus hc by lambda naught. H constant, c constant, lambda naught ಕೂಡ constant. ಅದೇ ತರ ಅಲ್ಲಿ ಕೂಡ ಥರ್ಡ್ ಟರ್ಮ್ ಕಾನ್ಸ್ಟೆಂಟ್ ಆಗಿತ್ತು. ಅದನ್ನೇ ನಾವು
y intercept ಅಂತ ಕರೀತೀವಿ. ಇದನ್ನ ಇನ್ನೊಂದು ಫಾರ್ಮ್ ಅಲ್ಲಿ ಬರೀತೀವಿ ನೋಡಿ. k max is equals to hc into 1 by lambda minus hc by lambda naught. So again this is in the form of y is equal to mx plus c. ಈಗ ಒಂದು ಕರ್ವ್ ನ ಪ್ಲಾಟ್ ಮಾಡಿದ್ರೆ ಯಾವ್ದು ವರ್ಸಸ್ ಯಾವ್ದು ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಎಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ವರ್ಸಸ್ 1 by lambda. I repeat 1 by lambda. ಇಲ್ಲಿ x ಆಕ್ಸಿಸ್ ನಲ್ಲಿ 1 by lambda ತಗೋಬೇಕು, y ಆಕ್ಸಿಸ್ ನಲ್ಲಿ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ತಗೊಂಡ್ರೆ ದ ಕರ್ವ್ ಅಗೇನ್ ಇಟ್ ಇಸ್ ಎ ಸ್ಟ್ರೈಟ್ ಲೈನ್ ತೋರಿಸುತ್ತೆ, but it will be having certain slope given by hc. m ಜಾಗದಲ್ಲಿ ಏನಿದೆ hc ಇದೆ and y intercept is negative ಅಂದ್ರೆ ಕರ್ವ್ y ಆಕ್ಸಿಸ್ ನ ನೆಗೆಟಿವ್ ಅಲ್ಲಿ ಕಟ್ ಮಾಡುತ್ತೆ. the slope is given by tan theta and tan theta is equals to hc. so this is JEE 2024 question. prelims JEE mains question ಅಲ್ಲಿ ಕೇಳಿದ್ದಾರೆ 24 ali, I think session 1 or 2, I don't remember. Tan theta is equals to hc. So the slope of kinetic energy maximum versus 1 by lambda of incident radiation in photoelectric effect. So photoelectric effect ali 1 by lambda ಮತ್ತೆ k max ಗೆ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ tan theta value hc ಬರುತ್ತೆ according to this one. So ಮತ್ತೆ ಇಲ್ಲೂ ಅಷ್ಟೇ. So now in this region photoelectric effect will not occur. This line is dummy. Initial agi 1 by lambda ಅಂದ್ರೆ lambda na decrease ಮಾಡ್ತಾ ಇದ್ರೆ 1 by lambda increase ಆಗುತ್ತೆ, 1 by lambda increase ಆಗ್ತಾ ಇದ್ರೆ so until certain value of 1 by lambda naught attain ಆಗೋವರೆಗೂ photoelectric effect occur ಆಗಲ್ಲ. ಆಮೇಲೆ 1 by lambda naught increase ಮಾಡ್ತಾ ಇದ್ರೆ kinetic energy increase ಆಗುತ್ತೆ according to this curve. So ಈ curve ನ ಪ್ರಕಾರ y intercept ಏನಾಗಿರ್ಬೇಕು minus hc by lambda naught ಆಗಿರ್ಬೇಕು. ಸೊ ಅಂದ್ರೆ ಈ ವ್ಯಾಲ್ಯೂ ಇದೆಯಲ್ಲ ನೆಗೆಟಿವ್ ಕೈನೆಟಿಕ್ ಎನರ್ಜಿ ಇದಕ್ಕೆ ಈಕ್ವಲ್ ಆಗಿರ್ಬೇಕು. ಸೊ ದಟ್ ಈಸ್ ದ ವೇರಿಯೇಷನ್ ಆಫ್ ವೇವ್ ಲೆಂತ್ ವರ್ಸಸ್ ಕೈನೆಟಿಕ್ ಎನರ್ಜಿ. ಸರ್ ಹಾಗಾದ್ರೆ ವೇವ್ ಲೆಂತ್ ಇಲ್ಲಿ 1 by lambda ತಗೊಂತಿದ್ವಿ, ನಾವು ತಗೊಂತಿರೋದು 1 by lambda. ಹೌ ದ ಕರ್ವ್ ವಿಲ್ ಬಿ ಕೈನೆಟಿಕ್ ಎನರ್ಜಿ ವರ್ಸಸ್ ವೇವ್ ಲೆಂತ್ ನೋಡಿ. y is equals to x curve ಏನಾದ್ರು ಸ್ಟ್ರೈಟ್ ಲೈನ್ ಆಗಿದ್ರೆ y is equal to 1 by x ಏನಾಗಿರುತ್ತೆ ರೆಕ್ಟಾಂಗ್ಯುಲರ್ ಹೈಪರ್ಬೋಲಾ ಆಗ್ತಿತ್ತು. ನಾವು ಆಲ್ರೆಡಿ ತೋರಿಸಿದೀನಿ, ಗ್ರಾಫಿಕ್ಸ್ ಅಲ್ಲಿ ತೋರಿಸಿದೀನಿ ಯೂಸಿಂಗ್ ದ ಸ್ಕ್ರೀನ್ ಕಾಸ್ಟಿಂಗ್. ಈಗ 1 by lambda ಸ್ಟ್ರೈಟ್ ಲೈನ್ ಇದ್ರೆ ಅದರ ರೆಸಿಪ್ರೋಕಲ್ ಏನು ಲ್ಯಾಂಬ್ಡಾ ತಾನೆ. ಇಫ್ ಯು ಪ್ಲಾಟ್ ದ ಕೈನೆಟಿಕ್ ಎನರ್ಜಿ ವರ್ಸಸ್ ಲ್ಯಾಂಬ್ಡಾ you will get a curve like this, rectangular hyperbola. So this is lambda, kinetic energy in y axis, again lambda in x axis. This is rectangular hyperbola. Note ಮಾಡ್ಕೊಳ್ಳಿ. So we'll go to the another concept, intensity ಮೇಲೆ ಯಾವ ತರ ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ. So we will have a experimental setup. So note ಮಾಡ್ಕೊಂಡ್ರೆ I am going to erase 3 2 1 done. Intensity, effect of intensity on ಕೈನೆಟಿಕ್ ಎನರ್ಜಿ. ಏನಪ್ಪಾ ಇಂಟೆನ್ಸಿಟಿ ಅಂದ್ರೆ ನೆನಪಿದೆಯಾ? ಇಂಟೆನ್ಸಿಟಿ ಅಂದ್ರೆ ದೊಡ್ಡ ಡೆಫಿನೇಷನ್ ಇದೆ.
ಬನ್ನಿ ನೆಕ್ಸ್ಟ್ ಟಾಪಿಕ್ ನೋಡೋಣ. ದಟ್ ಈಸ್ intensity versus kinetic energy maximum kinetic energy of electrons ಅಥವಾ photo electrons ಅಂತ ಕೂಡ ಕರೀಬಹುದು. The electrons emitted out during the photoelectric effect are called as photo electrons. So ಒಂದು metal surface ನ ಕನ್ಸಿಡರ್ ಮಾಡೋಣ. Let us consider a metal surface of work function phi and incident radiation ಬೀಳ್ತಿದೆ h nu ಬೀಳ್ತಿದೆ ಅಂತ ಅನ್ಕೊಳ್ಳೋಣ. So I am assuming the incident radiation frequency is greater than the threshold frequency. ಬೇಕಾಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಎಲೆಕ್ಟ್ರಾನ್ಸ್ ಆಚೆಗೆ ಬರುತ್ತೆ. ಆ ಎಲೆಕ್ಟ್ರಾನ್ಸ್ ಗೂ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಗಿವೆನ್ ಬೈ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್. ಈಗ ನೋಡಿ, ಇಂಟೆನ್ಸಿಟಿನ ಜಾಸ್ತಿ ಮಾಡ್ತೀನಿ. ಸರ್ ಇಂಟೆನ್ಸಿಟಿ ಅಂದ್ರೆ ಏನು? ನೀವು ಗೂಗಲ್ ಅಲ್ಲಿ ಅಥವಾ ಬುಕ್ ಅಲ್ಲಿ ತೆಗೆದು ನೋಡಿದ್ರೆ ಇಷ್ಟುದ್ದ ಡೆಫಿನೇಷನ್ ಬರುತ್ತೆ. ಸೊ ಸಿಂಪಲ್ ಆಗಿ ಒಂದು ಆಕ್ಟಿವಿಟಿ ಮುಖಾಂತರ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೋಡಿ ಇಲ್ಲಿ ಬ್ರೈಟ್ನೆಸ್, ಸ್ಕ್ರೀನ್ ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈಗ ವೇವ್ ಲೆಂತ್ ಏನ್ ಎಮಿಟ್ ಮಾಡ್ತಾ ಇದೆಯೋ ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡಿದ್ರು ಅಷ್ಟೇ ವೇವ್ ಲೆಂತ್ ನ ಎಮಿಟ್ ಮಾಡ್ತಾ ಇರುತ್ತೆ, ಅದೇ ರೇಡಿಯೇಷನ್ ನ ಎಮಿಟ್ ಮಾಡ್ತಾ ಇದೆ, ಬಟ್ ಜಾಸ್ತಿ ನಂಬರ್ ಅಲ್ಲಿ ಎಮಿಟ್ ಮಾಡ್ತಾ ಇರುತ್ತೆ. ಇನ್ ಅದರ್ ವರ್ಡ್ಸ್, ಬೈ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ ಐ ಆಮ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಫೋಟಾನ್ಸ್. ಎಷ್ಟು ಫೋಟಾನ್ಸ್ ಬರ್ತಿದೆ ಅದನ್ನ ನಾನು ಇನ್ಕ್ರೀಸ್ ಮಾಡ್ತೀನಿ. ಸೊ ಈಗ ಇಲ್ಲಿ ಇಂಟೆನ್ಸಿಟಿ ಜಾಸ್ತಿ ಮಾಡೋದು ಅಂದ್ರೆ ಅದರ ಅರ್ಥ ಏನು? ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಬರ್ತಿದೆ ಅಂತ. ಒಂದು ಫೋಟಾನ್ ಬದಲು ಇನ್ನೂ ಸ್ವಲ್ಪ ಜಾಸ್ತಿ ಫೋಟಾನ್ ಬರ್ತಿದೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಫ್ರೀಕ್ವೆನ್ಸಿ ಅಷ್ಟೇ ಇರುತ್ತೆ, ಎನರ್ಜಿ ಅಷ್ಟೇ ಇರುತ್ತೆ, ಬಟ್ ದ ಎನರ್ಜಿ ಆಫ್ ಈಚ್ ಫೋಟಾನ್ ರಿಮೈನ್ಸ್ ಸೇಮ್. ಪ್ರತಿಯೊಂದು ಫೋಟಾನ್ ಅಷ್ಟೇ ಇರುತ್ತೆ. ನಂಬರ್ ಆಫ್ ಫೋಟಾನ್ಸ್ ಬಂದು ಜಾಸ್ತಿ ಫೋಟಾನ್ಸ್ ಬಂದು ಇಲ್ಲಿ ಫೋಟೋಸ್ ಎಮಿಸಿವ್ ಸರ್ಫೇಸ್ ಮೇಲೆ ಬಿದ್ದಾಗ ಜಾಸ್ತಿ ಎಲೆಕ್ಟ್ರಾನ್ಸ್ ಎಮಿಟ್ ಆಗುತ್ತೆ. ಸೊ ಯಾಕಿಂಗೆ ಅಂದ್ರೆ ಒಂದು ಎಲೆಕ್ಟ್ರಾನ್ ಒಂದು ಫೋಟಾನ್ ಜೊತೆ ಮಾತ್ರ ಇಂಟ್ರಾಕ್ಟ್ ಆಗುತ್ತೆ, ಅಥವಾ ಒಂದು ಫೋಟಾನ್ ಹೋಗಿ ಒಂದು ಎಲೆಕ್ಟ್ರಾನ್ ಮಾತ್ರ ಕೊಲೈಡ್ ಮಾಡುತ್ತೆ. ಸೊ ಆ ಎಲೆಕ್ಟ್ರಾನ್ ಆಚೆಗೆ ಬರುತ್ತೆ. ಈಗ ಜಾಸ್ತಿ ಫೋಟಾನ್ಸ್ ನ ಕಳಿಸಿದ್ರೆ ಮೆಟಲ್ ಸರ್ಫೇಸ್ ಮೇಲೆ ಜಾಸ್ತಿ ಎಲೆಕ್ಟ್ರಾನ್ಸ್ ನ ಆಚೆ ಕಳಿಸುತ್ತೆ. ಸೊ ಪುಚಿಕ್ ಅಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಜಾಸ್ತಿ ರೇಡಿಯೇಷನ್ ಕರೆದ್ರೆ ಪುಚಿಕ್ ಅಂತ ಜಾಸ್ತಿ ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡುತ್ತೆ. ಸೊ ನಾವು by increasing the intensity, number of electrons increases. ಹೊರಗಡೆ ಬರ್ತಕ್ಕಂಥ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಕೈನೆಟಿಕ್ ಎನರ್ಜಿ ಮಾತ್ರ ಇನ್ಕ್ರೀಸ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಫೋಟಾನ್ ಎನರ್ಜಿ ಅಷ್ಟೇ ಇರುತ್ತೆ, ಹೆಚ್ ನ್ಯೂ ಇರುತ್ತೆ, ಸ್ವಲ್ಪ ಎನರ್ಜಿ ಇಲ್ಲಿ ಕೊಡುತ್ತೆ, ಇನ್ನು ಉಳಿದಿರ್ತಕ್ಕಂಥ ಎನರ್ಜಿ ಮ್ಯಾಕ್ಸಿಮಮ್ ಅಂದ್ರೆ ಐಡಿಯಲ್ ಕೇಸ್ ಅಲ್ಲಿ ಎಲ್ಲಾ ಎನರ್ಜಿನ ಕೈನೆಟಿಕ್ ಎನರ್ಜಿಯ ಕನ್ವರ್ಟ್ ಮಾಡುತ್ತೆ, ಯಾವುದೇ ವೇಸ್ಟೇಜ್ ಇಲ್ಲ ಅಂದ್ರೆ. ಸೊ ಪ್ರತಿಯೊಂದು ಫೋಟಾನ್ ಅಷ್ಟೇ ಇದೆ, ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಆಗ್ತಿದೆ ಹೊರತು ಎನರ್ಜಿ ಆಫ್ ದ ಫೋಟಾನ್ ಜಾಸ್ತಿ ಆಗ್ತಿಲ್ಲ. ಸೊ ಹಾಗಾದ್ರೆ ಕೈನೆಟಿಕ್ ಎನರ್ಜಿ ಡಸ್ ನಾಟ್ ಡಿಪೆಂಡ್ ಆನ್ ಇಂಟೆನ್ಸಿಟಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು. ಸೊ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರುತ್ತೆ ನಿಮ್ ಕ್ಲಾಸ್ ಅಲ್ಲಿ ಇರೋರೆಲ್ಲ. ಸೊ ಒಂದು 50 ಮೆಂಬರ್ಸ್ ಇದ್ದಾರೆ ಅಂತ ಅನ್ಕೊಳ್ಳೋಣ. ಸೊ 100 ಔಟ್ ಆಫ್ 100 ಸ್ಕೋರ್ ಮಾಡ್ಬೋದು, ಯಾರಾದ್ರೂ ಸ್ಕೋರ್ ಮಾಡ್ಬೋದು. ಸೊ ಹಂಗಂತೇಳಿ 1000 ಜನ ಆ ಎಕ್ಸಾಮ್ ನ ಬರೀತಿದ್ದಾರೆ ಅಂದ್ರೆ 200 ಮಾರ್ಕ್ಸ್ ಕೊಡಕ್ಕಾಗತ್ತಾ 100ಗೆ? ಸೊ ಯು ಕೆನ್ ನಾಟ್ ಗಿವ್. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಸ್ಕೋರ್ ಮಾಡೋದು ಪಾಸಿಬಿಲಿಟಿ ಇರೋದು. ಸೊ ಬಟ್ in the similar manner here the kinetic energy maximum will remain same, but number of electrons ಏನಾಗುತ್ತೆ ಜಾಸ್ತಿ ಬರಕ್ಕೆ ಶುರು ಆಗುತ್ತೆ. So that is a variation of kinetic energy versus ಇಂಟೆನ್ಸಿಟಿ. ಎಕ್ಸ್ ಆಕ್ಸಿಸ್ ನಲ್ಲಿ ನಾನು ಇಂಟೆನ್ಸಿಟಿ ತಗೊಂತೀನಿ, ವೈ ಆಕ್ಸಿಸ್ ನಲ್ಲಿ ನಾನು ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ತಗೊಂತೀನಿ. ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ ಸೊ ಸ್ಟ್ರೈಟ್ ಲೈನ್ ಬರುತ್ತೆ. ಇಟ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್, ಇಂಟೆನ್ಸಿಟಿ ಆಕ್ಸಿಸ್ ಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನೆಕ್ಸ್ಟ್ ಲೆಟ್ ಅಸ್ ಸಿ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಒಂದು ಸೆಟಪ್ ನ ಕನ್ಸಿಡರ್ ಮಾಡೋಣ. ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್ ನ ತಗೊಂಡು, evacuated glass chamber, maybe transparent evacuated glass chamber. ಇದರಲ್ಲಿ ಒಂದು ಫೋಟೋ ಸೆನ್ಸಿಟಿವ್ ಕ್ಯಾಥೋಡ್ ನ ತಗೊಳ್ಳೋಣ. Let us consider a photosensitive cathode which is connected to negative of the high tension battery. ಇಲ್ಲೊಂದು ಅಮ್ಮೀಟರ್ ನ ಕನೆಕ್ಟ್ ಮಾಡೋಣ to measure the current. And here this is anode. ಇದನ್ನ ಕ್ಯಾಥೋಡ್ ಅಂತೀವಿ. ಕ್ಯಾಥೋಡ್ is made up of, ಈ ತರ ಒಂದು ಎಕ್ಸ್ಪೆರಿಮೆಂಟಲ್ ಸೆಟಪ್ ನ ಕನ್ಸಿಡರ್ ಮಾಡೋಣ. The cathode is made up of photosensitive material. ಏನದ್ರ ಅರ್ಥ? ಅದ್ರ ಮೇಲೆ ಸೂಟಬಲ್ ಫ್ರೀಕ್ವೆನ್ಸಿ ರೇಡಿಯೇಷನ್ ಬಿದ್ದಾಗ ಎಲೆಕ್ಟ್ರಾನ್ಸ್ ಪುಚಿಕ್ ಅಂತ ಆಚೆ ಹೋಗುತ್ತೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುತ್ತೆ. ಹೌದಾ? ಸೊ ಇದ್ರ ಮೇಲೆ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬಿದ್ದಾಗ
of frequency h nu, electrons may or may not come depending on the frequency value. If this frequency is greater than the threshold frequency, the electron will come out. So ಈಗ ಇದನ್ನ ನಾವು emitter ಅಂತಾನು ಕರಿತೀವಿ. This is also called emitter. ಇದನ್ನ ನಾವು ಕಲೆಕ್ಟರ್ ಅಂತಾನು ಕರಿತೀವಿ. ಯಾಕೆ ಎಮಿಟರ್, ಯಾಕೆ ಕಲೆಕ್ಟರ್ ಅಂತಾರೆ? ಎಲೆಕ್ಟ್ರಾನ್ಸ್ ನ ಎಮಿಟ್ ಮಾಡುತ್ತೆ, ಹಾಗಾಗಿ ಎಮಿಟರ್, ಅಂಡ್ ಇಟ್ ಕಲೆಕ್ಟ್ಸ್ ದ ಎಲೆಕ್ಟ್ರಾನ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ನೋಡಿ ಇಲ್ಲಿ ಈಗ ಸರ್ಟೆನ್ ಫ್ರೀಕ್ವೆನ್ಸಿ ಇರ್ತಕ್ಕಂಥ ರೇಡಿಯೇಷನ್ ಅದ್ರ ಮೇಲೆ ಹಾಕೋಣ. ಸೊ ಇದು ಟ್ರಾನ್ಸ್ಪರೆಂಟ್ ಮೀಡಿಯಂ, ಇದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಚೇಂಬರ್ ಆಗಿರೋದ್ರಿಂದ, ಸೊ ಲೆಟ್ ಅಸ್ ಅಸ್ಯೂಮ್ ದ ರೇಡಿಯೇಷನ್ಸ್ ಆರ್ ಫಾಲೋಯಿಂಗ್. If the frequency is greater than threshold frequency nu naught, photoelectric effect will occur and electrons come outside. Electrons outside ಬರುತ್ತೆ. ಕೆಲವೊಂದು ಎಲೆಕ್ಟ್ರಾನ್ಸ್ ಸುಮ್ಮನೆ ಆಚೆ ಬಂದು ನಿಲ್ಲತ್ತೆ, ಕೆಲವೊಂದು ಎಲೆಕ್ಟ್ರಾನ್ಸ್ ಸ್ವಲ್ಪ ಜೋರಾಗಿ ವಾಕ್ ಮಾಡ್ತಾ ಇರುತ್ತೆ, ಇನ್ನೂ ಸ್ವಲ್ಪ ಎಲೆಕ್ಟ್ರಾನ್ಸ್ ಜೋರಾಗಿ ರನ್ ಮಾಡ್ತಾ ಇರುತ್ತೆ. ಅರ್ಥ ಆಯ್ತಾ? ಡಿಪೆಂಡಿಂಗ್ ಆನ್ ದ ವೇಸ್ಟೇಜ್. ಏನು ವೇಸ್ಟೇಜ್ ಇಲ್ಲ ಅಂದ್ರೆ ಆಚೆ ಬಂದು ಸುಮ್ಮನೆ ಓಡ್ತಾ ಇರತ್ತೆ. ಸೊ ಒಳಗಡೆನೆ ವೇಸ್ಟ್ ಮಾಡ್ಕೊಂಡ್ ಬಂದಿದ್ರೆ ಸುಮ್ಮನೆ ಆಚೆ ಬಂದು ನಿಂತ್ಕೊಳ್ಳುತ್ತೆ ಅಷ್ಟೇ. ಸೊ ಐಡಿಯಲ್, ಇದು ನಾನ್ ಐಡಿಯಲ್. ಸೊ ಐಡಿಯಲ್ ಆಗಿ ಏನು ಬಂದಿರ್ತಕ್ಕಂಥ ಎಲೆಕ್ಟ್ರಾನ್ ಉಳಿದಿರ್ತಕ್ಕಂಥ ಎನರ್ಜಿ ಫೋಟೋ ಎಮಿಸಿವ್ ಸರ್ಫೇಸ್ಗೆ ವರ್ಕ್ ಫಂಕ್ಷನ್ ಎಷ್ಟು ಬೇಕು ಅಷ್ಟನ್ನ ಬಿಸಾಕ್ಬಿಟ್ಟು ಮಿಕ್ಕಿದ ಎನರ್ಜಿನೆಲ್ಲ ತಗೊಂಡ್ಬಂದು ಓಡ್ತಾ ಇರುತ್ತೆ. ಸೊ ದಟ್ ವಿಲ್ ಬಿ ದ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ವಿಲ್ ಬಿ ಮೂವಿಂಗ್. ಸೊ ಈಗ ಈ ಬ್ಯಾಟರಿ ವೇರಿಯಬಲ್ ವೋಲ್ಟೇಜ್ ಅಂತ ಅನ್ಕೊಳ್ಳೋಣ. ವೇರಿಯಬಲ್ ವೋಲ್ಟೇಜ್ ಅಂದ್ರೆ, ಸೊ ಬೇಕಾದ್ರೆ ನೀವು ಒಂದು ರಿಯೋಸ್ಟಾಟ್ ನ ಯೂಸ್ ಮಾಡಿ ಅಥವಾ ಕಾಮ್ಯುಟೇಟರ್ ನ ಯೂಸ್ ಮಾಡಿ ವೇರಿಯಬಲ್ ಮಾಡಬಹುದು. ಸೊ ಕಾಮ್ಯುಟೇಟರ್ ಒಂದು ಡಿವೈಸ್ ಬರುತ್ತೆ. ಇಟ್ ಈಸ್ ಯೂಸ್ಡ್ ಟು ರಿವರ್ಸ್ ದ ಟರ್ಮಿನಲ್ಸ್. ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಪಾಸಿಟಿವ್ ಮಾಡಬಹುದು. ಆ ಡಿವೈಸ್ ನ ನಾವು ಕಾಮ್ಯುಟೇಟರ್ ಅಂತ ಕರಿತೀವಿ. ಸೊ ಹಿಯರ್ ಒನ್ ರಿಯೋಸ್ಟಾಟ್ ಇಸ್ ಯೂಸ್ಡ್. ರಿಯೋಸ್ಟಾಟ್ ಇಸ್ ಯೂಸ್ಡ್ ಟು ವೇರಿ ದ ವೋಲ್ಟೇಜ್ ಸಪ್ಲೈ. ವೋಲ್ಟೇಜ್ ಸಪ್ಲೈ ನ ವೇರಿ ಮಾಡೋದಕ್ಕೆ ರಿಯೋಸ್ಟಾಟ್ ನ ಯೂಸ್ ಮಾಡ್ತೀವಿ. ಸೊ ನೋಡಿ, ಈಗ ಪೊಟೆನ್ಶಿಯಲ್ ಝೀರೋ ಇದ್ದಾಗ, ಪೊಟೆನ್ಶಿಯಲ್ ಡಿಫರೆನ್ಸ್, ಪೊಟೆನ್ಶಿಯಲ್ ಅಲ್ಲ, ಪೊಟೆನ್ಶಿಯಲ್ ಡಿಫರೆನ್ಸ್ ಝೀರೋ ಇದ್ದಾಗ ಕೆಲವೊಂದು ಎಲೆಕ್ಟ್ರಾನ್ಸ್ ಆಚೆ ಬಂದಿರ್ತವೆ. ಅವ್ನ ಯಾರು ಅಟ್ರಾಕ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ, ದೇ ವಿಲ್ ಬಿ ಏಬಲ್ ಟು ರೀಚ್ ದ ಕಲೆಕ್ಟರ್. ಯಾಕಂದ್ರೆ ಎಲೆಕ್ಟ್ರಾನ್ಗೆ ಸ್ವಲ್ಪ ಎನರ್ಜಿ ಇದ್ರೆ ಅವು ಓಡ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕಲೆಕ್ಟರ್ ರೀಚ್ ಆದ್ರೆ ಸಾಕು. ಸೊ ನಿಮ್ಗೆ ಗ್ಯಾಲ್ನೋಮೀಟರ್ ಅಥವಾ ಅಮ್ಮೀಟರ್ ಅಲ್ಲಿ ಕರೆಂಟ್ ಡಿಫ್ಲೆಕ್ಟ್ ಆಗುತ್ತೆ. ಸೊ ವಾಟ್ ಐ ಮೀನ್ ಟು ಸೇ ಇಸ್, ಕರೆಂಟ್ ಪ್ರೆಸೆನ್ಸ್ ಇರುತ್ತೆ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್. ನಾವು ಈ ವಿ ವ್ಯಾಲ್ಯೂನ ಏನಾದ್ರೂ ಝೀರೋ ಇಟ್ರೆ, ಸೊ ನೋಡಿ ಇದು ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಆಗಿದೆ, ಇದು ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಪೊಟೆನ್ಶಿಯಲ್, ಅಂಡ್ ದಿಸ್ ಇಸ್ ಪಾಸಿಟಿವ್ ಪೊಟೆನ್ಶಿಯಲ್. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈಗ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಝೀರೋ ಮಾಡ್ತೀನಿ ಅಂದ್ರೆ ದರ್ ಇಸ್ ನೋ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಇದು ಝೀರೋ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈವನ್ ಝೀರೋ ಇದ್ರೂ ಎಲೆಕ್ಟ್ರಾನ್ಸ್ ಹತ್ರ ಆಲ್ರೆಡಿ ಎನರ್ಜಿ ಇದೆ. ಯಾವಾಗ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ, ಎನರ್ಜಿ ಇದ್ದಾಗ ಆ ಕೆಲಸ ಯಾರು ಮಾಡೋದು? ಬ್ಯಾಟ್ರಿ ಮಾಡೋದು. ಈಗ ಬ್ಯಾಟ್ರಿ ಮಾಡ್ತಿಲ್ಲ, ಪೊಟೆನ್ಶಿಯಲ್ ಡಿಫರೆನ್ಸ್ ಝೀರೋ ಇದೆ, ಬಟ್ ಸ್ಟಿಲ್ ದ ಎಲೆಕ್ಟ್ರಾನ್ಸ್ ಆರ್ ಹ್ಯಾವಿಂಗ್ ಎನರ್ಜಿ. ದೇ ವಿಲ್ ಬಿ ಏಬಲ್ ಟು ರೀಚ್ ದ ಕಲೆಕ್ಟರ್. ಕಲೆಕ್ಟರ್ ನ ರೀಚ್ ಆಗುತ್ತೆ. ಸೊ ದಿಸ್ ಕಾನ್ಸ್ಟಿಟ್ಯೂಟ್ಸ್ ದ ಕರೆಂಟ್ ಈವನ್ ಇನ್ ದ ಆಬ್ಸೆನ್ಸ್ ಆಫ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಇನ್ಕ್ರೀಸ್ ಮಾಡ್ತೀನಿ. ಈ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಆಚೆಗೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸ್ ರ್ಯಾಂಡಮ್ ಆಗಿ ಹೋಗ್ತಾ ಇರುತ್ತೆ. ಕೆಲವೊಂದು ಎಲೆಕ್ಟ್ರಾನ್ಸ್ ಈ ಕಡೆ ಹೋಗುತ್ತೆ, ಕೆಲವೊಂದು ಎಲೆಕ್ಟ್ರಾನ್ಸ್ ಡಿಪೆಂಡಿಂಗ್ ಆನ್ ಡಿಫ್ರೆಂಟ್ ಡೈರೆಕ್ಷನ್ ಹೋಗ್ತಿರುತ್ತೆ. ಈ ಕಡೆ ಹೋಗೋ ಎಲೆಕ್ಟ್ರಾನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲದೆ ಇದ್ರೂ ಹೋಗಿ ಅಲ್ಲಿ ಕರೆಂಟ್ ನ ಕಾನ್ಸ್ಟಿಟ್ಯೂಯೆಂಟ್ ಮಾಡುತ್ತೆ. ಈಗ ಈ ಪಾಸಿಟಿವ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡೋಣ. ಲೆಟ್ ಅಸ್ ಇನ್ಕ್ರೀಸ್ ದ ಪಾಸಿಟಿವ್ ಪೊಟೆನ್ಶಿಯಲ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾಥೋಡ್. ಇದು ಪ್ಲಸ್ ನ ಇನ್ಕ್ರೀಸ್ ಮಾಡ್ತಾ ಇದೆ, ಜಾಸ್ತಿ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆಲ್ರೆಡಿ ಎಲೆಕ್ಟ್ರಾನ್ಸ್ ಬರ್ತಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಇನ್ ಸ್ವಲ್ಪ ಜೋರಾಗಿ ಅಟ್ರಾಕ್ಟ್ ಮಾಡಕ್ ಬರುತ್ತೆ. ಸೊ ಅಟ್ರಾಕ್ಟ್ ಮಾಡಿದಾದ್ಮೇಲೆ ಇನ್ನೊಂದು ಅಷ್ಟು ಎಲೆಕ್ಟ್ರಾನ್ಸ್ ಬರೋವರೆಗೂ ಕಾಯ್ಬೇಕು. ಇನಿಷಿಯಲಿ ಇಫ್ ಯು ಇನ್ಕ್ರೀಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್, ದ ಕರೆಂಟ್ ಇನ್ಕ್ರೀಸಸ್. ಆಫ್ಟರ್ ರೀಚಿಂಗ್ ಸರ್ಟೆನ್ ಸ್ಟೇಜ್ ಕರೆಂಟ್ ಇನ್ಕ್ರೀಸ್ ಆಗಲ್ಲ, ಆ ಕಾನ್ಸ್ಟೆಂಟ್ ವ್ಯಾಲ್ಯೂನ ರೀಚ್ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಾನ್ಸ್ ಬಂದ್ರೆ ತಾನೇ ಬೇಗ ಅಟ್ರಾಕ್ಟ್ ಮಾಡಕ್ಕೆ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಕಮ್ಮಿ ಬರ್ತಿದೆ, ಎಷ್ಟು ಅಟ್ರಾಕ್ಷನ್ ಪವರ್ ಇದ್ರೆ ಏನು, ಸೊ ಅಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಎಳೆದ್ರು ಅಲ್ಲಿ ಯಾವುದು ಬೇರೆ ಎಲೆಕ್ಟ್ರಾನ್ಸ್ ಬರೋವರೆಗೂ ಸುಮ್ಮನಿರ್ಬೇಕಾಗತ್ತೆ. ಕರೆಂಟ್ ಸ್ಯಾಚುರೇಷನ್, ಕಾನ್ಸ್ಟೆಂಟ್ ಕರೆಂಟ್ ನ ರೀಚ್ ಆಗ್ಬಿಡುತ್ತೆ. ಸೊ ಇನಿಷಿಯಲ್ ಆಗಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ನ ಈ ವ್ಯಾಲ್ಯೂನ ವೇರಿ ಮಾಡಿದ್ರೆ ಎಲೆಕ್ಟ್ರಾನ್ಸ್ ನ ಅಟ್ರಾಕ್ಟ್ ಮಾಡಕ್ ಶುರು ಮಾಡುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಲ್ಲಿ ಬರೋವರೆಗೂ ವೇಟ್ ಮಾಡಬೇಕು. ಸೊ ಕಾನ್ಸ್ಟೆಂಟ್ ಕರೆಂಟ್ ರೀಚ್ ಆಗುತ್ತೆ. ಆ ಕಾನ್ಸ್ಟೆಂಟ್ ಕರೆಂಟ್ ನೇ ನಾವೇನಂತ ಕರಿತೀವಿ? ಸ್ಯಾಚುರೇಷನ್ ಕರೆಂಟ್ ಅಂತ ಕರಿತೀವಿ. ದ ಕರೆಂಟ್ ವಿಲ್ ಬಿ ಪ್ರೆಸೆಂಟ್ even in the absence of potential difference between
ಆನೋಡ್ ಅಂಡ್ ಕ್ಯಾಥೋಡ್ ಅಂದ್ರೆ ಇವೆರಡು ಈ ಪೊಟೆನ್ಶಿಯಲ್ ನ ವಿ ನ ಝೀರೋ ಮಾಡಿದ್ರು ನಮ್ಗೆ ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಝೀರೋ ಆಗಿದ್ರು ಪರವಾಗಿಲ್ಲ, ಕರೆಂಟ್ ಸ್ವಲ್ಪ ಪ್ರೆಸೆಂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಟ್ರೈ ಟು ಡ್ರಾ ದ ಗ್ರಾಫ್. ಸೊ ಗ್ರಾಫ್ ನ ಅಲ್ಲೆಲ್ಲಾದ್ರೂ ಆಮೇಲೆ ಡ್ರಾ ಮಾಡ್ತೀನಿ. ಬೈ increasing the positive potential with positive potential of anode, the electrons are attracted towards collector अथवा anode, towards anode, increasing the current in the circuit, and current reaches a maximum value called saturation current. So graph na plot ಮಾಡಕ್ಕೆ try ಮಾಡ್ತೀನಿ. So let us assume this is the positive potential and this is the current in the circuit. Small I use ಮಾಡ್ತೀನಿ, capital I ಬೇಡ. So reverse ಇದು ಆಮೇಲೆ ಹೇಳ್ತೀನಿ. Now potential difference 0 ಇದ್ದಾಗ್ಲೂ certain current ಇದೆ, ಹೌದಾ? ಈಗ potential difference ನ increase ಮಾಡಿದ್ರೆ ಇನಿಷಿಯಲಿ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಸರ್ಟನ್ ಸ್ಟೇಜ್ ಗೆ ಹೋಗಿ ಕಾನ್ಸ್ಟೆಂಟ್ ವ್ಯಾಲ್ಯೂ ರೀಚ್ ಆಗುತ್ತೆ. ಈ ಕಾನ್ಸ್ಟೆಂಟ್ ಕರೆಂಟ್ ನೇ ನಾವೇನಂತ ಕರೆದಿದ್ವಿ? ಸ್ಯಾಚುರೇಷನ್ ಕರೆಂಟ್ ಅಂತ ಕರೆದಿದ್ವಿ. ಸೊ ನೋಟ್ ಮಾಡ್ಕೊಂಡ್ರ? ಸೊ ಬೈ ಇನ್ಕ್ರೀಸಿಂಗ್ ಮತ್ತೆ ಈಗ ಎಷ್ಟಾದ್ರೂ ಇನ್ಕ್ರೀಸ್ ಮಾಡಿ ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ. ಯಾಕಂದ್ರೆ ಬರೋ ಎಲೆಕ್ಟ್ರಾನ್ಸ್ ಎಲ್ಲ ಬೇಗ ಅಟ್ರಾಕ್ಟ್ ಮಾಡ್ಬಿಡುತ್ತೆ, ಅಲ್ಲಿ ಬಂದ್ರೆ ತಾನೇ ಅಟ್ರಾಕ್ಟ್ ಮಾಡಕ್ಕೆ. ಸೊ ಫೈನಲಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ರೀಚ್ ಆಗುತ್ತೆ, ಅದನ್ನ ನಾವೇಂತ ಕರಿತೀವಿ? ವಿ ಕಾಲ್ ದಟ್ ಆಸ್ ಅ ಸ್ಯಾಚುರೇಷನ್ ಕರೆಂಟ್. ಸೊ ಈಗ ರಿವರ್ಸ್ ಮಾಡೋಣ. ಕಾಮ್ಯುಟೇಟರ್ ಅಂತ ಒಂದು ಡಿವೈಸ್ ಇರುತ್ತೆ, ಅದನ್ನ ಯೂಸ್ ಮಾಡಿ ರಿವರ್ಸ್ ಮಾಡಬಹುದು. ಅಂದ್ರೆ ಪಾಸಿಟಿವ್ ಟರ್ಮ್ ನೆಲ್ಲ ಈ ಕಡೆ ಕೊಡ್ತೀನಿ, ನೆಗೆಟಿವ್ ಟರ್ಮ್ ನೆಲ್ಲ ಈ ಕಡೆ ಕೊಡ್ತೀನಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಆಯ್ತಾ? ಇದು ನೋಟ್ ಮಾಡ್ಕೊಂಡ್ರೆ ಐ ಆಮ್ ಗೋಯಿಂಗ್ ಟು ಎರೇಸ್. 3 2 1 ಡನ್. ಈಗ ಬ್ಯಾಟರಿ ಟರ್ಮ್ ನೆಲ್ಲ ರಿವರ್ಸ್ ಮಾಡ್ತೀನಿ, ಇಲ್ಲೇ ಮಾಡ್ಬಿಡ್ತೀನಿ ನಾನು. Now this is connected to positive, this is connected to negative. Reverse. So here it will become negative, this will become positive. ನೋಡಿ ಇಲ್ಲಿ ಬರ್ತಕ್ಕಂತ ಎಲೆಕ್ಟ್ರಾನ್ಸ್ ಆಗ್ಲೇ ಯಾಕೆ ಈ ಕಡೆಗೆ ಬರ್ತಿತ್ತು ಆಲ್ರೆಡಿ, ಇನ್ನೂ ಜಾಸ್ತಿ ಓಡಕ್ ಶುರು ಮಾಡಿದ್ರು, ಇದು ಅಟ್ರಾಕ್ಟ್ ಮಾಡ್ತಿತ್ತು. ಬಟ್ ಈಗ ನೋಡಿ ಇದು ನೆಗೆಟಿವ್ ಇದೆ, ಇಲ್ಲಿ ಬರೋ ಎಲೆಕ್ಟ್ರಾನ್ಸ್ ನ ರಿಸೀವ್ ಮಾಡ್ಕೊಳಕ್ ರೆಡಿ ಇಲ್ಲ. ಆದ್ರೂ ಕೆಲವೊಂದು ಎಲೆಕ್ಟ್ರಾನ್ಸ್ ಓಡೋಡಿ ಬಂದು ಇಲ್ಲಿ ಜಾಯ್ನ್ ಆಗ್ಬಿಡತ್ತೆ, ಇಲ್ಲಿ ಮೀಟ್ ಆಗ್ಬಿಟ್ರೆ ಕರೆಂಟ್ ಕಾನ್ಸ್ಟಿಟ್ಯೂಟ್ ಆಗ್ಬಿಡತ್ತೆ. If the kinetic energy is enough to overcome the repulsion, ಇದೇನ್ ಮಾಡ್ತಾ ಇರುತ್ತೆ? ರಿಪಲ್ ಮಾಡ್ತಾ ಇರುತ್ತೆ, ಎಲೆಕ್ಟ್ರೋಸ್ಟಾಟಿಕ್ ರಿಪಲ್ಷನ್ ಫೋರ್ಸ್ ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಈಗ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ರಿಪಲ್ಷನ್ ಇಂದ ಆಚೆ ಬಂದು ಏನಾದ್ರೂ ಎಲೆಕ್ಟ್ರಾನ್ಸ್ ಇಲ್ಲಿ ರೀಚ್ ಆಗ್ಬಿಟ್ರೆ ಕರೆಂಟ್ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ ನೋಡಿ. ಇಲ್ಲಿರ್ತಕ್ಕಂಥ ಬಂದಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಗೆ ಸರ್ಟೆನ್ ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ಕೈನೆಟಿಕ್ ಎನರ್ಜಿ ಏನಾದ್ರೂ ಈ ರಿಪಲ್ಷನ್ ನ ಓವರ್ಕಮ್ ಮಾಡಿ ಈ ಪ್ಲೇಟ್ ನ ರೀಚ್ ಮಾಡಿದ್ರೆ ಕರೆಂಟ್ ಕಾನ್ಸ್ಟಿಟ್ಯೂಟ್ ಆಗುತ್ತೆ. ನಾವೀಗ ಏನ್ ಮಾಡೋಣ? ಈ ರಿವರ್ಸ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡೋಣ. ದ ರಿವರ್ಸ್ ಪೊಟೆನ್ಶಿಯಲ್ ಆಫ್ ಆನೋಡ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾಥೋಡ್ ಇಸ್ ಇನ್ಕ್ರೀಸ್. ಅಂದ್ರೆ ಈ ಮೈನಸ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಾ ಹೋಗೋಣ, ರಿಪಲ್ಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆಗ್ತಾ ಏನಾಗುತ್ತೆ? ದ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಈಗ ಏನ್ ಮಾಡ್ತಾ ಇರುತ್ತೆ? ಈ ಎಲೆಕ್ಟ್ರಾನ್ಸ್ ಆ ಫೋರ್ಸ್, ರಿಪಲ್ಷನ್ ಫೋರ್ಸ್ಗೆ ಎಗನೆಸ್ಟ್ ಆಗಿ ವರ್ಕ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದಕ್ಕೆ ಜಾಸ್ತಿ ಮಾಡಿದ್ರೆ ಈ ವ್ಯಾಲ್ಯೂನ ಇನ್ನೂ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಸೊ ಎಲೆಕ್ಟ್ರಾನ್ಸ್ ಹೋಗಿ ಫೈನಲ್ ಆಗಿ ಇನ್ನೇನ್ ಆನೋಡ್ ರೀಚ್ ಆಗ್ಬೇಕು, ಬಟ್ ಆಗಲ್ಲ, ರಿಪಲ್ಸ್ ಆಗುತ್ತೆ, ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಸೊ ಈ ತರ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕೂಡ ರೀಚ್ ಆಗದೆ ಇರ್ತಕ್ಕಂಥ ಪೊಟೆನ್ಶಿಯಲ್ ನ ನಾವೇನಂತ ಕರಿತೀವಿ? ಸೊ ವಿ ಕಾಲ್ ದಟ್ ಆಸ್ ಅ ಸ್ಟಾಪಿಂಗ್ ಪೊಟೆನ್ಶಿಯಲ್. ಅರ್ಥ ಆಯ್ತು ಅಂತ ಅನ್ಕೊಂಡಿ? ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಸ್ ಅ ರಿವರ್ಸ್ ಪೊಟೆನ್ಶಿಯಲ್ ಆಫ್ ಆನೋಡ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾಥೋಡ್, ಫಾರ್ ವಿಚ್ the most kinetic energy of the electrons are not able to reach the collector. So ಈ ಎಷ್ಟೇ ಕೈನೆಟಿಕ್ ಎನರ್ಜಿ ಇರಲಿ, ಸೊ ಅಲ್ಲಿ ಹೋಗೋಷ್ಟೊತ್ತಿಗೆ ಖಾಲಿ ಆಗೋಗುತ್ತೆ, ಝೀರೋ ಆಗುತ್ತೆ, ಮತ್ತೆ ವಾಪಸ್ ಹೀಗೆ ಬಂದ್ಬಿಡುತ್ತೆ. ಸೊ ಆ ಮಿನಿಮಮ್ ಪೊಟೆನ್ಶಿಯಲ್ ಏನಿರಬೇಕು ಅದನ್ನೇ ನಾವು ಎಂತ ಕರಿತೀವಿ? ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಸೊ ಎಲ್ಲೋಯ್ತು ಕೈನೆಟಿಕ್ ಎನರ್ಜಿ ಎಲ್ಲ? ಕೈನೆಟಿಕ್ ಎನರ್ಜಿ ಇತ್ತು ತಾನೆ, ಆಚೆ ಬಂದಿದ ತಕ್ಷಣ ಆ ಕೈನೆಟಿಕ್ ಎನರ್ಜಿನ ಸ್ಪೆಂಡ್ ಮಾಡ್ಕೊಂಡು ಅಂತ ಹೋಯ್ತು.
ಫೈನಲ್ ಆಗಿ ಇನ್ನೇನ್ ಆಗಲ್ಲ, ಇನ್ನೇನ್ ರೀಚ್ ಆಗ್ಬೇಕಾಯ್ತು ಆಗಲ್ಲ ಅಂತ ವಾಪಸ್ ಬರ್ತಿದ್ದು. ಸೊ ಈ ಸಿಚುವೇಶನ್ ಆಗ್ಬೇಕಾದ್ರೆ ಇಲ್ಲಿ ಪೊಟೆನ್ಶಿಯಲ್ ಏನಿರುತ್ತೆ ಅದನ್ನೇ ನಾವೇನಂತ ಕರಿತೀವಿ, ವಿ ಕಾಲ್ ದಟ್ ಆಸ್ ಅ ಸ್ಟಾಪಿಂಗ್ ಪೊಟೆನ್ಶಿಯಲ್. ಸೊ ಸ್ಟಾಪಿಂಗ್ ಪೊಟೆನ್ಶಿಯಲ್ ಹೆಡಿಂಗ್ ಹಾಕೊಳ್ಳಿ, ಸ್ಟಾಪಿಂಗ್ ಪೊಟೆನ್ಶಿಯಲ್. The minimum reverse potential of anode with respect to, ಬೇಕಾದ್ರೆ ಕನ್ಫ್ಯೂಸ್ ಆದ್ರೆ ಕಲೆಕ್ಟರ್ ಎಮಿಟರ್ ಅಂತ ಬರ್ಕೊಳ್ಳಿ. ಆನೋಡ್ ಯಾವುದು, ಆನೋಡ್ ಯಾವುದು, ಕ್ಯಾಥೋಡ್ ಯಾವುದು ಅಂತ ಕನ್ಫ್ಯೂಸ್ ಆದ್ರೆ ಕಲೆಕ್ಟರ್ ಎಮಿಟರ್. ಸೊ with respect to cathode for which the photocurrent becomes zero. ಫೋಟೋ ಕರೆಂಟ್ ಝೀರೋ ಆಗ್ಬಿಡುತ್ತೆ, ಮತ್ತೆ ವಾಪಸ್ ಹೀಗೆ ಕಳಿಸ್ಬಿಡುತ್ತೆ. ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್. ಸೊ ಈ ಸ್ಟಾಪಿಂಗ್ ಪೊಟೆನ್ಶಿಯಲ್ ನಾವೆಂತ ಕರಿತೀವಿ, ಈ ಪೊಟೆನ್ಶಿಯಲ್ ನಾವೆಂತ ಕರಿತೀವಿ, ಸ್ಟಾಪಿಂಗ್ ಪೊಟೆನ್ಶಿಯಲ್. ರಿವರ್ಸ್ ಡೈರೆಕ್ಷನಲ್ ಇನ್ಕ್ರೀಸ್ ಮಾಡೋಣ. ನಾನು ಆಲ್ರೆಡಿ ರಿವರ್ಸ್ ಮಾಡಿಟ್ಟಿದ್ದೀನಿ, ಬ್ಯಾಟ್ರಿ ಟರ್ಮಿನಲ್ ರಿವರ್ಸ್ ಮಾಡಿಟ್ಟಿದ್ದೀನಿ. ಸೊ ರಿವರ್ಸ್ ಟರ್ಮಿನಲ್ ಈಗ ಮೈನಸ್ ವಿ, ಈ ಕಡೆ ಇದ್ದಿದ್ದು ಪ್ಲಸ್ ವಿ ಅಂದ್ರೆ ಪೊಟೆನ್ಶಿಯಲ್ ನ ಪಾಸಿಟಿವ್ ಸೈಡ್ ಇನ್ಕ್ರೀಸ್ ಮಾಡ್ತಾ ಇದ್ರೆ ಏನಾಗ್ತಿತ್ತು, ಕರೆಂಟ್ ಮ್ಯಾಕ್ಸಿಮಮ್ ರೀಚ್ ಆಗಿ ಒಂದು ಸ್ಯಾಚುರೇಷನ್ ಕರೆಂಟ್ ಹೋಯ್ತು. ಈಗ ರಿವರ್ಸ್ ಡೈರೆಕ್ಷನ್ ಇನ್ಕ್ರೀಸ್ ಮಾಡಿದ್ರೆ ದ ಕರೆಂಟ್ ಇನಿಷಿಯಲಿ ಡಿಕ್ರೀಸಸ್ ಅಂಡ್ ಫೈನಲಿ ಬಿಕಮ್ಸ್ ಝೀರೋ. ಸೊ ಈ ಪೊಟೆನ್ಶಿಯಲ್ ನಿ ನಾವೇನಂತ ಕರಿತೀವಿ, ವಿ ನಾಟ್, ದಟ್ ಈಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಸ್ಟಾಪಿಂಗ್ ಪೊಟೆನ್ಶಿಯಲ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸ್ಟಾಪಿಂಗ್ ಪೊಟೆನ್ಶಿಯಲ್ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಿದೆ. ನೆಕ್ಸ್ಟ್ ವಿಡಿಯೋ ನಾನು ಟ್ರೈ ಮಾಡ್ತೀನಿ, ಎಲ್ಲ ಗ್ರಾಫ್ಸ್ದು ಒಂದೊಂದು ಕ್ವಶನ್ ತರಕ್ಕೆ ಟ್ರೈ ಮಾಡ್ತೀನಿ. ಆಲ್ಸೋ ಸಮ್ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ದಿಸ್ ಒನ್. ಆಯ್ತಾ, ನೋಟ್ ಮಾಡ್ಕೊಳ್ಳಿ. derivation of stopping potential. Next heading, derivation of stopping potential. ಆಯ್ತಾ, ಇದು ಡನ್. ಓಕೆ, derivation of stopping potential. ಸಿಂಬಲ್ ವಿ ನಾಟ್, ಕ್ಯಾಪಿಟಲ್ ವಿ ನಾಟ್ ಯೂಸ್ ಮಾಡ್ತೀನಿ, ಕನ್ಫ್ಯೂಸ್ ಆಗಬೇಡಿ. ತುಂಬಾ ವೀಸ್ ಬರುತ್ತೆ, ಅಲ್ಲಿ ವೆಲಾಸಿಟಿ ಬರುತ್ತೆ, ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಹಾಫ್ mv². ಸೊ ಒಂದೊಂದ್ಸತಿ ಫ್ರೀಕ್ವೆನ್ಸಿ ನೀವು ವಿ ಅಂತ ಅನ್ಕೊಂತೀರಿ, ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ನೋಡಿ, ಇಲ್ಲಿ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇಲ್ಲಿ ಕೈನೆಟಿಕ್ ಎನರ್ಜಿ ಇರ್ತದ ಪಾರ್ಟಿಕಲ್ಸ್ಗೆ, ಯಾವುದಕ್ಕೆ, ಎಲೆಕ್ಟ್ರಾನ್ಸ್ಗೆ. ಹೊರಗಡೆ ಬಂದಿರತಕ್ಕಂಥ ಎಲೆಕ್ಟ್ರಾನ್ಸ್ಗೆ ಕೈನೆಟಿಕ್ ಎನರ್ಜಿ ಇರುತ್ತೆ. ಆ ಕೈನೆಟಿಕ್ ಎನರ್ಜಿನ ಸ್ಪೆಂಡ್ ಮಾಡ್ಕೊಂಡು ಆನೋಡ್ ನ ರೀಚ್ ಆಗಕ್ಕೆ ಟ್ರೈ ಮಾಡುತ್ತೆ. ಬಟ್ ಅದ್ರ ಪೊಟೆನ್ಶಿಯಲ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನಲ್ ಆಗಿ ಕೈನೆಟಿಕ್ ಎನರ್ಜಿ ಝೀರೋ ಆಗ್ಬಿಡ್ತು, ಪೊಟೆನ್ಶಿಯಲ್ ಎನರ್ಜಿ ಮ್ಯಾಕ್ಸಿಮಮ್ ಆಯ್ತು, ಮತ್ತೆ ವಾಪಸ್ ಹಾಗೆ ಬರಕ್ ಶುರು ಆಯ್ತು. ಸೊ ಇನ್ನೇನ್ ರೀಚ್ ಆಗ್ಬೇಕಾಯ್ತು ಅಟ್ ಫೈನಲ್ ಸಿಚುವೇಶನ್, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಎನರ್ಜಿ ಅಂತ ಹೇಳ್ಬೋದಾ? ಸೊ ಕ್ಯಾನ್ ಐ ಸೇ kinetic energy of the electron maximum, kinetic energy maximum of electron is equals to potential energy, that is EV. Potential energy EV. ನೆನಪಿದೆಯಾ ಇದು? potential energy ಯಾವ ತರ ಫೈಂಡ್ ಔಟ್ ಮಾಡೋದು? what do you mean by 1 electron volt? 1 electron volt is the amount of energy gained by an electron by accelerating through 1 volt potential difference. ಒಂದು ಚಾರ್ಜ್ ನ ಪೊಟೆನ್ಶಿಯಲ್ ವಿ ಅಲ್ಲಿ ಇಟ್ರೆ ಆ ಚಾರ್ಜ್ ಕ್ಯೂ ಅಂತ ಅನ್ಕೊಳ್ಳೋಣ. ಪೊಟೆನ್ಶಿಯಲ್ ಎನರ್ಜಿ ಎಷ್ಟಿರತ್ತೆ? ಕ್ಯೂ ಇಂಟು ವಿ ಇರತ್ತೆ. ಸಿಮಿಲರ್ಲಿ ಹಿಯರ್ ಇಲ್ಲಿ ಪೊಟೆನ್ಶಿಯಲ್ ವಿ ಇದೆ ಅಂತ ಅನ್ಕೊಳ್ಳೋಣ. ಪೊಟೆನ್ಶಿಯಲ್ ಡಿಫ್ರೆನ್ಸ್, ಪೊಟೆನ್ಶಿಯಲ್ ಅಲ್ಲ, ಪೊಟೆನ್ಶಿಯಲ್ ಡಿಫ್ರೆನ್ಸ್ ವಿ ಇದೆ. ಅಂಡ್ ಚಾರ್ಜ್ ಇಸ್ ಇ. ಯಾವ ಚಾರ್ಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ? ಎಲೆಕ್ಟ್ರಾನ್ ಬಗ್ಗೆ ಮಾತಾಡ್ತೇವೆ. ಆಕ್ಚುಲಿ ಮೈನಸ್ ಇ ತಗೋಬೇಕು. ಲೆಟ್ ಅಸ್ ಇಗ್ನೋರ್ ದ ಮೈನಸ್ ಬೈ ಓನ್ಲಿ ಕನ್ಸಿಡರಿಂಗ್ ದ ಮ್ಯಾಗ್ನಿಟ್ಯೂಡ್. ಸೊ ಕೆ ಮ್ಯಾಕ್ಸ್ ಇಸ್ ಈಕ್ವಲ್ಸ್ ಟು ಇ ವಿ ನಾಟ್. ಇ ವಿ ನಾಟ್, V naught is equals to K max divided by E. So now E formula according to law of conservation of energy. According to law of conservation of energy. ಆ ಫಾರ್ಮುಲಾನ ಯೂಸ್ ಮಾಡ್ತೀನಿ. V naught is equal to K max divided by E. According to Einstein's photoelectric equation, E is equals to work function plus K max. ಕೆ ಮ್ಯಾಕ್ಸ್ ನ ಏನಂತ ಬರೀಬಹುದು? ಇ ಮೈನಸ್ ವರ್ಕ್ ಫಂಕ್ಷನ್ ಅಂತ ಬರೀಬಹುದು. ಸೊ ಹಾಗಾದ್ರೆ ವಿ ನಾಟ್ ಇಸ್ ಈಕ್ವಲ್ಸ್ ಟು ಇ ಮೈನಸ್ ವರ್ಕ್ ಫಂಕ್ಷನ್ ಡಿವೈಡೆಡ್ ಬೈ ಇ.
ಸೊ ಅದನ್ನ ಈ ವ್ಯಾಲ್ಯೂನ ಸ್ಪ್ಲಿಟ್ ಮಾಡ್ತೀನಿ. V0 ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ಸ್ ಟು E divided by E minus work function divided by E. So this is the relation between the incident energy and the stopping potential. ಅರ್ಥ ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ದಿಸ್ ಡಯಾಗ್ರಾಮ್ ನ ಎರೇಸ್ ಮಾಡ್ತೀನಿ. 3 2 1 ಡನ್. ತುಂಬಾ ಎಕ್ಸ್ಪೆರಿಮೆಂಟಲ್ ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ ನಿಮ್ಮ ನೋಟ್ಸ್ ಗಳಲ್ಲೆಲ್ಲ, ಕಾಲೇಜ್ ನೋಟ್ಸ್ ಗಳಲ್ಲಿ. ಬೇರೆ ಯಾವುದೇ ಮೆಟೀರಿಯಲ್ ನೋಡಿದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇಸ್ ಇನ್ಸ್ಟಂಟೇನಿಯಸ್ ಅದು ಇದು ಅಂತ ಹೇಳಿ, there is no time lag between the incident of radiation and emission of electrons, and also the time lag is 10 power minus 9 second. ಅವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಏನು ಇಂಪಾರ್ಟೆಂಟ್ ಆಗಲ್ಲ. ಸೊ ಅವೆಲ್ಲ ವೆರಿ ಸಿಂಪಲ್, ನೀವು ಒಂದ್ಸತಿ ಓದ್ಕೊಂಡ್ರೆ ಬರುತ್ತೆ. ನೋಡಿ ಇಲ್ಲಿ ಈ ಇಕ್ವೇಶನ್ ನ ಕನ್ಸಿಡರ್ ಮಾಡ್ತೀನಿ. V0 is equals to E divided by E minus work function divided by E. So what is E? E is the energy of incident radiation. ಅದನ್ನ ನಾನು h nu ಅಂತ ಬರೀಬಹುದಾ? V0 is equals to hf ಅಂತ ಬರೀತೀನಿ. ನ್ಯೂ ನಾಟ್ ಬೇಡ, ಕನ್ಫ್ಯೂಸ್ ಆಗ್ಬಿಡ್ತೀರಿ ಮತ್ತೆ. ಸೊ ನ್ಯೂ ಮತ್ತೆ V0 ಯಾವ್ಯಾವ್ದು ಅಂತ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇದೆ. ಡಿವೈಡೆಡ್ ಬೈ E minus hf0 divided by E. So this is the relation. Stopping potential depends on the frequency of the incident electromagnetic wave. Incident radiation ಯಾವ ತರ ವೇರಿ ಆಗತ್ತೆ ನೋಡೋಣ. ಲೆಟ್ ಅಸ್ ಸಿ. ಸೊ ಗ್ರಾಫ್ ನ ಡ್ರಾ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನೋಟ್ ಮಾಡ್ಕೊಂಡ್ರೆ ಈ ಡೌನ್ ಸೈಡ್ ಇರೋ ಪೋರ್ಷನ್ ನ ಐ ಆಮ್ ಗೋಯಿಂಗ್ ಟು ಎರೇಸ್. ಅಗೇನ್ ಇದು ಯಾವ ಫಾರ್ಮ್ ಅಲ್ಲಿ ಇದೆ? y is equals to mx plus c ಫಾರ್ಮ್ ಅಲ್ಲಿ ಇದೆ ನೋಡಿ. y is equals to mx plus c. ಗ್ರಾಫ್ ನೋಡಿ, ಎಲ್ ಅಂದ್ರೆ ಎಲ್ ಕೇಳ್ಬಿಡ್ತಾರೆ. ಅಂತಿರುಗಿ ಹಿಂತಿರುಗಿ ಉಪ್ಪು ಖಾರ ಮಸಾಲ ಎಲ್ಲ ಹಾಕಿ ಗೀ ರೋಸ್ಟ್ ಮಾಡಿ ಏನೋ ಒಂದು ಗ್ರಾಫ್ ಕೇಳಿರ್ತಾರೆ. ಬೇಕಾದ್ರೆ ಚೆಕ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ಸ್ ನ. ಸೊ y is equal to mx plus c. ಇದನ್ನ y ಆಕ್ಸಿಸ್ ಅಲ್ಲಿ ತಗೊಂತೀನಿ. ಸ್ಟಾಪಿಂಗ್ ಪೊಟೆನ್ಷಿಯಲ್ ಇಸ್ ಟೇಕನ್ ಅಲಾಂಗ್ y ಆಕ್ಸಿಸ್. V0 ಸ್ಟಾಪಿಂಗ್ ಪೊಟೆನ್ಷಿಯಲ್. Frequency along x-axis, frequency of radiation. ಯಾವ ತರ ವೇರಿ ಆಗುತ್ತೆ? It is a straight line having a slope h by e and y intercept negative ಅಲ್ಲಿ y axis ನ ಕಟ್ ಮಾಡುತ್ತೆ and it is a straight line. Stopping potential is not valued for the frequency less than threshold frequency. Photoelectric effect occur agode certain minimum frequency ಇಂದ ಆ ಮಿನಿಮಮ್ ಫ್ರೀಕ್ವೆನ್ಸಿನ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ f0 ಅಥವಾ nu naught ಅಂತ ಕರೆದಿದ್ವಿ. ಸೊ ದಿಸ್ ಈಸ್ ಎ ಸ್ಟ್ರೈಟ್ ಲೈನ್. ದಿಸ್ ಈಸ್ ಎ ಸ್ಟ್ರೈಟ್ ಲೈನ್ ಅಕಾರ್ಡಿಂಗ್ ಟು ದಿಸ್ ಗ್ರಾಫ್. ಈ ಗ್ರಾಫ್ ಆಂಗಲ್ ಥೀಟಾ ಆಗಿದ್ರೆ tan theta that is equals to slope ಅದು ಏನ್ ವ್ಯಾಲ್ಯೂ ಆಗಿರ್ಬೇಕಾಯ್ತು? h by e ಆಗಿರುತ್ತೆ. h by e. ಪ್ಲೀಸ್ ಮೇಕ್ ಎ ನೋಟ್ ಆನ್ ದಿಸ್ ಒನ್. ಎಲ್ಲ ಸ್ಲೋಪ್ದು ನೋಟ್ ಮಾಡ್ಕೊಳ್ಳಿ. ನೀವೇನ್ ಬೈ ಹ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಈಕ್ವೇಶನ್ ನ ಬರ್ಕೊಂಡು ಬೇಕಾದ್ರೆ ನೀವು y is equal to mx plus c ಫಾರ್ಮ್ ಗೆ ಕನ್ವರ್ಟ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. ಅಂಡ್ ದಿಸ್ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ಸ್ ಟು ಮೈನಸ್ hf0 ಡಿವೈಡೆಡ್ ಬೈ e ಅಥವಾ ಮೈನಸ್ ವರ್ಕ್ ಫಂಕ್ಷನ್ ಡಿವೈಡೆಡ್ ಬೈ e ಅಂತ ಹೇಳ್ಬೋದು ನೋಡಿ. ವರ್ಕ್ ಫಂಕ್ಷನ್ ಡಿವೈಡೆಡ್ ಬೈ e. y intercept of frequency versus stopping potential is this one. ಆಯ್ತಾ? ನೋಟ್ ಮಾಡ್ಕೊಳ್ಳಿ. we will go to the another graph. ಈ ಈಕ್ವೇಶನ್ ನ ಯೂಸ್ ಮಾಡಿ ನಾನು ವೇವ್ ಲೆಂತ್ ಗೆ ಕನ್ವರ್ಟ್ ಮಾಡ್ತಿದ್ದೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ V0 is equals to, this is the energy of incident radiation. E is equal to h nu, that is equal to hc by lambda. hc by lambda E ನ ಈ ಕಡೆ ಬರ್ಕೊಂತೀನಿ ಹಾಗೆ. and work function is phi ನ ಬೇಕಾದ್ರೆ hc by lambda naught into E ಅಂತ ಬರ್ಕೊಂತೀನಿ as shown here. So this is again in the form of y is equals to mx plus c. y is equals to mx plus c. ಇದಕ್ಕೇನಾದ್ರೂ ಗ್ರಾಫ್ ನ ಪ್ಲಾಟ್ ಮಾಡಿದ್ರೆ such that taking stopping potential along y axis and 1 by lambda. I repeat, ನೋಡಿ ಇವೆಲ್ಲ ಕಾನ್ಸ್ಟೆಂಟ್ ಆಗಿದೆಯಾ? ಇವರೆಲ್ಲ ಕಾನ್ಸ್ಟೆಂಟ್ ಗಳು. ಇದು ಅಷ್ಟೇ, ಇದು ಅಷ್ಟೇ. h ಕಾನ್ಸ್ಟೆಂಟ್, c ಕಾನ್ಸ್ಟೆಂಟ್, lambda naught ಕಾನ್ಸ್ಟೆಂಟ್, e ಕಾನ್ಸ್ಟೆಂಟ್. lambda naught is a threshold wavelength. ಇಲ್ಲಿ ನೋಡಿ h ಕಾನ್ಸ್ಟೆಂಟ್, c ಕಾನ್ಸ್ಟೆಂಟ್, e ಕಾನ್ಸ್ಟೆಂಟ್. So in y axis stopping potential that is V0. In x axis I will take 1 by lambda. ಬರೀ lambda ಅಲ್ಲ, 1 by lambda ತಗೊಂತೀನಿ.
1 by lambda ತಗೊಂಡ್ರೆ ಇದು ಯಾವ ತರ ಇರುತ್ತೆ, ಸ್ಟ್ರೈಟ್ ಲೈನ್ ಇರುತ್ತೆ. According to y is equal to mx plus c, this should be the nature of the curve such that the slope of the curve should be equals to hc by e, hc by e, that is equals to tan theta if this is theta. And this minimum frequency ಇದೆಯಲ್ಲ 1 by lambda naught ಆಗಿರುತ್ತೆ. ಆ lambda naught ಏನು threshold wavelength ಆಗಿರುತ್ತೆ. ಅದಕ್ಕಿಂತ ಕಮ್ಮಿ ಇದ್ದಾಗ there is no photoelectric effect. There is no photoelectric effect. So minimum 1 by lambda naught ಗಿಂತ ಕಮ್ಮಿ ಇದ್ರೆ ಆಗಲ್ಲ, ಹಾಗಾದ್ರೆ lambda naught ಗಿಂತ ಜಾಸ್ತಿ ಇದ್ರೆ ಆಗಲ್ಲ, ರೆಸಿಪ್ರೋಕಲ್ ಆಗುತ್ತೆ. Now this value is called as y intercept. ಇದೇನಾಗಿರಬೇಕು, minus hc by lambda naught into e, ಅಥವಾ you can write this as minus 5 by e. ಸೇಮ್ ಇಲ್ಲೇನ್ ಬರುತ್ತೆ, ಇಲ್ಲೂ ಅಷ್ಟೇ ಬರುತ್ತೆ y intercept. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಡನ್. ನೆಕ್ಸ್ಟ್ ಇಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಇಂಟೆನ್ಸಿಟಿ. ಆಯ್ತಾ, ಇದು ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ 3 2 1 ಡನ್. ಸ್ಟಾಪಿಂಗ್ ಪೊಟೆನ್ಶಿಯಲ್ ವರ್ಸಸ್ ಇಂಟೆನ್ಸಿಟಿ. ಇಂಟೆನ್ಸಿಟಿನ ವೇರಿ ಮಾಡಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಏನಾಗತ್ತೆ ಅಂತ ನೋಡೋಣ. ಇಂಟೆನ್ಸಿಟಿನ ವೇರಿ ಮಾಡೋದು ಅಂದ್ರೆ ಏನು, ಲೈಟ್ ಅಂದ್ರೆ ಆ ಬೀಳ್ತಕ್ಕಂಥ ರೇಡಿಯೇಷನ್ ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡೋದು. ಬ್ರೈಟ್ನೆಸ್ ನ ಇನ್ಕ್ರೀಸ್ ಮಾಡೋದು ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಇನ್ಕ್ರೀಸಸ್. ನಂಬರ್ ಆಫ್ ಫೋಟಾನ್ಸ್ ಇನ್ಕ್ರೀಸ್ ಆಗುತ್ತೆ ಹೊರತು ಕೈನೆಟಿಕ್ ಎನರ್ಜಿ ಡಿಸ್ಟರ್ಬ್ ಆಗಲ್ಲ. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಡಿಸ್ಟರ್ಬ್ ಆಗಲ್ಲ. ಸೊ ನೀವು ಎಷ್ಟು ಜನ ಆದ್ರೂ ಎಕ್ಸಾಮ್ ಬರೀರಿ, 100 out of 100 ಮ್ಯಾಕ್ಸಿಮಮ್ ಮಾರ್ಕ್ಸ್. ಯಾರಿಗಾದ್ರೂ 101 ಬರೋದು ನೋಡಿದ್ರೆ 1 ಲಕ್ಷ ಜನ ಬರೀತಿದ್ದಾರೆ ಅಂದ್ರೆ 101 by 100 ಕೊಡೋ ಸಾಧ್ಯತೆ ಇಲ್ಲ. ಸಿಮಿಲರ್ಲಿ ಹಿಯರ್ ಆಲ್ಸೋ ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಲ್ಲ. ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಿಲ್ಲ ಅಂದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೂಡ ಇನ್ಕ್ರೀಸ್ ಆಗಲ್ಲ. ಸೊ ಲೆಟ್ ಅಸ್ ಸಿ intensity of radiation versus stopping potential V naught. ನಾನು throughout the lecture V naught ಅಂತ ಯೂಸ್ ಮಾಡ್ತಿದ್ದೀನಿ, don't get confused. By increasing the intensity, only number of electrons increases, but K max remains same. K max same idre stopping potential does not affect. So hagadre graph na baradre enagutte nodona. Let us draw the graph of intensity of radiation versus stopping potential V naught. Stopping potential V naught. The curve will be straight line, so it does not vary. Intensity na increase madadru stopping potential increase agala. So note ಮಾಡ್ಕೊಳ್ಳಿ. ಸರ್ ಹಾಗಾದ್ರೆ ಬೇರೆ ಬೇರೆ ಇಂಟೆನ್ಸಿಟೀಸ್ ನ ಕೊಟ್ರೆ ಕರೆಂಟ್ ಯಾವ ತರ ವೇರಿ ಆಗುತ್ತೆ, ದಟ್ ಈಸ್ ಆಲ್ಸೋ ಒನ್ ಗ್ರಾಫ್. ಇನ್ನೊಂದು ಗ್ರಾಫ್ ಇದೆ ನೋಡೋಣ. ಸೊ ಲೆಟ್ ಅಸ್ ಅಸ್ಯೂಮ್ ವಿ ಆರ್ ಇನ್ಸಿಡೆಂಟಿಂಗ್ 3 different intensities on the same material. ಒಂದೇ ಒಂದು ತರ ಇರ್ತಕ್ಕಂಥ ಮೆಟೀರಿಯಲ್ ನ ತಗೊಂತೀನಿ. ವರ್ಕ್ ಫಂಕ್ಷನ್ 5 ಇದೆ, ಇಲ್ಲೂ ಅಷ್ಟೇ ವರ್ಕ್ ಫಂಕ್ಷನ್ 5 ಇದೆ, ಇಲ್ಲೂ ಅಷ್ಟೇ ವರ್ಕ್ ಫಂಕ್ಷನ್ 5 ಇದೆ. ಸೇಮ್ ಕೈಂಡ್ ಆಫ್ ಮೆಟೀರಿಯಲ್. ಈಗ ರೇಡಿಯೇಷನ್ ಇಂಟೆನ್ಸಿಟಿ I ಇದೆ, ಇಲ್ಲಿ ರೇಡಿಯೇಷನ್ ಇಂಟೆನ್ಸಿಟಿ 2I ಇದೆ. ಅಂದ್ರೆ ಡಬಲ್ ಮಾಡ್ತೀನಿ, ಇಲ್ಲಿ ತ್ರಿಬಲ್ ಮಾಡ್ತೀನಿ, 3I ಆಗುತ್ತೆ. ವಾಟ್ ಹ್ಯಾಪನ್ಸ್ ಟು ದ ಸ್ಟಾಪಿಂಗ್ ಪೊಟೆನ್ಶಿಯಲ್? ಮೂರರಲ್ಲೂ ಡಿಫ್ರೆಂಟ್ ಇರುತ್ತೆ, ಸೇಮ್ ಇರುತ್ತೆ ಆಬ್ವಿಯಸ್ಲಿ. ಫ್ರೀಕ್ವೆನ್ಸಿ ಏನಾದ್ರು ಇನ್ಕ್ರೀಸ್ ಮಾಡಿದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಆಗ್ತಿತ್ತು, ಬಟ್ ಇಲ್ಲಿ ಇಂಟೆನ್ಸಿಟಿ ವೇರಿ ಆಗ್ತಿದೆ, ಫ್ರೀಕ್ವೆನ್ಸಿ ಏನು ಡಿಸ್ಟರ್ಬ್ ಮಾಡ್ತಿಲ್ಲ. ಸೊ ದೇರ್ ಫೋರ್ ದ ಸ್ಟಾಪಿಂಗ್ ಪೊಟೆನ್ಶಿಯಲ್ ಡಸ್ ನಾಟ್ ಇನ್ಕ್ರೀಸ್. ಇದಕ್ಕೆ ಗ್ರಾಫ್ ನ ಪ್ಲಾಟ್ ಮಾಡೋಣ. ಲೆಟ್ ಅಸ್ ಸಿ. ಎಕ್ಸ್ ಆಕ್ಸಿಸ್ ನಲ್ಲಿ I will consider anode potential with respect to cathode. ikkade positive potential plus V and ikkade negative potential minus V, and upside I will consider the photocurrent. I is a photocurrent. ಈಗ ಫಸ್ಟ್ ಕೇಸ್ ನಲ್ಲಿ ನೋಡೋಣ. ಫಸ್ಟ್ ಕೇಸ್ ನಲ್ಲಿ ಇದ್ರಲ್ಲಿ ತಗೊಳ್ಳೋಣ. ಯಾವ್ದ್ರಲ್ಲಿ? ಆ ಚೇಂಬರ್ ತಗೊಂಡಿದ್ವಲ್ಲ, ಎವ್ಯಾಕ್ಯುಯೇಟೆಡ್ ಗ್ಲಾಸ್ ಚೇಂಬರ್ ಅಲ್ಲಿ ಈ ಸಿಚುವೇಶನ್ ನ ತಗೊಳ್ಳೋಣ.
ಫಸ್ಟ್ ಇಂಟೆನ್ಸಿಟಿ ಐ ನಾಟ್ ಬಿದ್ದಾಗ ಸರ್ಟನ್ ಕರೆಂಟ್ ಇರುತ್ತೆ, ಹೌದಾ? ಈಗ ಪೊಟೆನ್ಶಿಯಲ್ ನ ಇಂಕ್ರೀಸ್ ಮಾಡಿದ್ರೆ ಇನಿಷಿಯಲ್ ಆಗಿ ಏನಾಗುತ್ತೆ, ದ ಕರೆಂಟ್ ಇನ್ಕ್ರೀಸಸ್, ಆಫ್ಟರ್ ದಟ್ ಇಟ್ ರೀಚಸ್ ದ ಸ್ಯಾಚುರೇಷನ್. ರಿವರ್ಸ್ ಮಾಡೋಣ, ರಿವರ್ಸ್ ಮಾಡಿದ್ರೆ the current reduces and finally becomes zero. So this is for the intensity I at fixed frequency. Frequency ನಾನು ಡಿಸ್ಟರ್ಬ್ ಮಾಡ್ತಿಲ್ಲ, ಓನ್ಲಿ ಇಂಟೆನ್ಸಿಟಿ ವೇರಿ ಮಾಡ್ತೇನೆ. ಸೊ ಈಗ ನೆಕ್ಸ್ಟ್ ಕೇಸ್ ನಲ್ಲಿ ಇಂಟೆನ್ಸಿಟಿ ಜಾಸ್ತಿ ಇದೆ, ಇಂಟೆನ್ಸಿಟಿ ಆಫ್ ದ ಲೈಟ್ ಜಾಸ್ತಿ ಇದೆ ಅಂದ್ರೆ ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಇರುತ್ತೆ, ನಂಬರ್ ಆಫ್ ಫೋಟಾನ್ಸ್ ಜಾಸ್ತಿ ಇದೆ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಚೆ ಬರೋದು ಜಾಸ್ತಿ ಇರುತ್ತೆ, ಹಾಗಾದ್ರೆ ಇನಿಷಿಯಲ್ ಕರೆಂಟ್ ಕೂಡ ಜಾಸ್ತಿ ಇರುತ್ತೆ. ಇನಿಷಿಯಲ್ ಕರೆಂಟ್ ಜಾಸ್ತಿ ಇರುತ್ತೆ, ಈಗ ಪೊಟೆನ್ಶಿಯಲ್ ಪಾಸಿಟಿವ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡಿದ್ರೆ ಕರೆಂಟ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಸರ್ಟನ್ ಸ್ಟೇಜ್ ಹೋಗಿ ಕಾನ್ಸ್ಟೆಂಟ್ ರೀಚ್ ಆಗುತ್ತೆ. ಆ ಕಾನ್ಸ್ಟೆಂಟ್ ಕರೆಂಟ್ ನಾವು ಸ್ಯಾಚುರೇಷನ್ ಕರೆಂಟ್ ಅಂತ ಕರೆದ್ವಿ. ಸೊ ಈಗ ರಿವರ್ಸ್ ಮಾಡೋಣ, ರಿವರ್ಸ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ, ಫೈನಲಿ ಇಲ್ಲೇ ಬಂದು ಇರುತ್ತೆ. ಸೊ ದಿಸ್ ಈಸ್ ಸ್ಟಾಪಿಂಗ್ ಪೊಟೆನ್ಶಿಯಲ್ ವಿ ನಾಟ್. ಯಾಕೆ ಹೇಳಿ, ಅಲ್ಲಿಗೆ ಬಂತು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ. ನೀವು ಇಂಟೆನ್ಸಿಟಿ ಐ ಆದ್ರೂ ಕೊಡಿ ಅಥವಾ 2I ಆದ್ರೂ ಕೊಡಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಸೇಮ್ ಇರುತ್ತೆ. ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಸೇಮ್ ಇದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೂಡ ಸೇಮ್ ಇರುತ್ತೆ. ಸಿಮಿಲರ್ಲಿ ಫಾರ್ ದ ಥರ್ಡ್ ಕೇಸ್, ಇನಿಷಿಯಲಿ ಇಟ್ ಇನ್ಕ್ರೀಸಸ್ ಅಂಡ್ ರೀಚಸ್ ಸ್ಯಾಚುರೇಷನ್ ಕರೆಂಟ್. ಫಾರ್ 3I ಅಗೇನ್ ಇಟ್ ರೆಡ್ಯೂಸಸ್ ಅಂಡ್ ಕಮ್ಸ್ ಟು ದ ಝೀರೋ ಪೊಟೆನ್ಶಿಯಲ್. ಕರು ಸ್ವಲ್ಪ ಸ್ಮೂತ್ ಬಂದ್ಲಿಲ್ಲ, ಲೆಟ್ ಮಿ ಟ್ರೈ. ಇನ್ನು ಗಬ್ಬಿಗಿರುತ್ತೆ. ದಿಸ್ ಈಸ್ ದ ನೇಚರ್ ಆಫ್ ದ ಕರ್ವ್. ಸೊ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ವಲ್ಪ ಸ್ಮೂತ್ ಕರ್ವ್ ಕಟ್ಟಿರ್ತಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಇದನ್ನ ಒಂದು ಸಿಮ್ಯುಲೇಷನ್ ಇಂದ ಅರ್ಥ ಮಾಡ್ಕೊಳ್ಳಕ್ ಟ್ರೈ ಮಾಡೋಣ, ಬನ್ನಿ, ಲೆಟ್ ಅಸ್ ಸಿ. ಎಕ್ಸ್ಪೆರಿಮೆಂಟಲ್ ಸೆಟಪ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇಲ್ಲಿದೆ ನೋಡಿ. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನೀವು ನೋಡಬಹುದು, ಒಂದು ಲೈಟ್ ಸೋರ್ಸ್ ಇದೆ ಬ್ಲಾಕ್ ಕಲರ್. ಇಲ್ಲಿ ಇಂಟೆನ್ಸಿಟಿನ ಕಂಟ್ರೋಲ್ ಮಾಡಬಹುದು. ಈಗ ಇಂಟೆನ್ಸಿಟಿ ವೇರಿಯೇಷನ್ ಆಗ್ತಿದೆ. ಇಂಟೆನ್ಸಿಟಿ ವೇರಿಯೇಷನ್ ಆಗ್ತಿದೆ ಅಂದ್ರೆ ಬ್ರೈಟ್ನೆಸ್ ಆಫ್ ದ ಲೈಟ್. ಸೊ ಎಷ್ಟು ಗ್ಲೋ ಆಗಿ ಬ್ರೈಟ್ ಆಗ್ಬೋದು ಅದನ್ನ ಯೂಸ್ ಮಾಡಬಹುದು. ಇನ್ನೊಂದು ಸ್ಲೈಡರ್ ಇದೆ, ಕಂಟ್ರೋಲ್ ಇದೆ. ಇದನ್ನ ಕಂಟ್ರೋಲ್ ಮಾಡ್ಕೊಂಡು ನಾನು ವೇವ್ ಲೆಂತ್ ಆಫ್ ದ ಲೈಟ್ ನ ಸೆಟ್ ಮಾಡಬಹುದು. ಸೊ ಮತ್ತೆ ಇಲ್ಲಿ ಬ್ಯಾಟರಿ ಇದೆ, ಬ್ಯಾಟರಿನ ಪಾಸಿಟಿವ್ ಟರ್ಮಿನಲ್ ಆಗಿ ಪಾಸಿಟಿವ್ ಪೊಟೆನ್ಶಿಯಲ್ ಆಗಿ ಕನೆಕ್ಟ್ ಮಾಡಬಹುದು ವಿತ್ ರೆಸ್ಪೆಕ್ಟ್ ಟು ದ ಆನೋಡ್, ಅಂಡ್ ಆಲ್ಸೋ ರಿವರ್ಸ್ ಮಾಡಬಹುದು. ರಿವರ್ಸ್ ಪೊಟೆನ್ಶಿಯಲ್ಗೋಸ್ಕರ ಆ ಕಡೆ ಟರ್ಮಿನಲ್ ನ ಈ ಕಡೆಗೆ, ಈ ಕಡೆ ಟರ್ಮಿನಲ್ ನ ಆ ಕಡೆ ಕನೆಕ್ಟ್ ಮಾಡಬಹುದು. ಕರೆಂಟ್ ನ ಮೆಜರ್ ಮಾಡೋದಕ್ಕೆ ಒಂದು ಅಮ್ಮೀಟರ್ ಇದೆ. ಸೊ ಇಲ್ಲಿ ಕರೆಂಟ್ ಅಂತ ತೋರಿಸ್ತಾ ಇದೆ, ಪ್ರೆಸೆಂಟ್ಲಿ 0 ಇದೆ. ಸೊ ಲೆಟ್ ಮಿ ಗೋ ಟು ದ 0 ವೋಲ್ಟ್. ಇನಿಷಿಯಲ್ ಆಗಿ 0 ವೋಲ್ಟ್ ಅನ್ನ ಸೆಟ್ ಮಾಡ್ತೀನಿ. ಸ್ವಲ್ಪ ಟೈಮ್ ಹಿಡಿಬಹುದು. ಯಾ 0 ವೋಲ್ಟ್ ನ ಸೆಟ್ ಮಾಡಿದ್ದೀನಿ. ದಟ್ ಈಸ್ ಆಕ್ಸಲರೇಟಿಂಗ್ ಪೊಟೆನ್ಶಿಯಲ್. The potential difference between anode and cathode is 0. Intensity ಇದೆ 70% of the brightness ಇದೆ. ಈಗ ವೇವ್ ಲೆಂತ್ ನೋಡಿ ಎಲ್ಲಿದೆ, ರೆಡ್ ಕಲರ್ ರೀಜನ್ ಇದೆ ಅಂದ್ರೆ ದ ವೇವ್ ಲೆಂತ್ ಈಸ್ ಟಾಪ್ ಮೋಸ್ಟ್. ರೆಡ್ ಗೆ ಜಾಸ್ತಿ ಇರುತ್ತೆ, ಇಟ್ ಈಸ್ ಅರೌಂಡ್ 767. ಸೊ ಲೆಟ್ ಅಸ್ ಅಸ್ಯೂಮ್ ಸೋಡಿಯಂ ಮೆಟಲ್ ಇಲ್ಲಿ ತಗೊಂಡಿದ್ದೀನಿ ಅಂತ ಅನ್ಕೋಣ. ಸೊ ಇಲ್ಲಿ ಎಮಿಟರ್ ಪ್ಲೇಸ್ ಅಲ್ಲಿ ಸೋಡಿಯಂ ಮೆಟಲ್ ಹಾಕಿದ್ದೀನಿ. ಸೊ ಈಗ ವೇವ್ ಲೆಂತ್ ನ ಕಮ್ಮಿ ಮಾಡ್ತಾ ಹೋಗ್ತೀನಿ ನೋಡಿ. ಕಮ್ಮಿ ಮಾಡ್ತಾ ಹೋಗ್ತಾ ಇದ್ದಂಗೆ ಎನರ್ಜಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಸೊ ನಾನು ವೇವ್ ಲೆಂತ್ ನ ಕಮ್ಮಿ ಮಾಡ್ತಾ ಇದೀನಿ. ಸೊ ಈಗಲೂ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಕರ್ ಆಗ್ತಿಲ್ಲ, ಅಂದ್ರೆ ಇನ್ನೂ ಥ್ರೆಶೋಲ್ಡ್ ವೇವ್ ಲೆಂತ್ ರೀಚ್ ಆಗಿಲ್ಲ ಅಂತ. ಸೊ ಇಲ್ಲೆಲ್ಲೋ ಥ್ರೆಶೋಲ್ಡ್ ವೇವ್ ಲೆಂತ್ ರೀಚ್ ಆಯ್ತು. ದಟ್ ಮೀನ್ಸ್ ಸೊ ದಿಸ್ ಇಸ್ ದ ಥ್ರೆಶೋಲ್ಡ್ ವೇವ್ ಲೆಂತ್ ಆಫ್ ಗಿವೆನ್ ಮೆಟಲ್. ಯಾವ ಮೆಟಲ್ ನಾನು ಸೋಡಿಯಂ ನ ಫಿಕ್ಸ್ ಮಾಡಿದ್ದೀನಿ. ಸೊ ಈಗ ವೇವ್ ಲೆಂತ್ ನ ಕಮ್ಮಿ ಮಾಡ್ತಾ ಇದ್ದೀನಿ ಅಂದ್ರೆ ಕೈನೆಟಿಕ್ ಎನರ್ಜಿ ಆಫ್ ದ ಪಾರ್ಟಿಕಲ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಬರ್ತಕ್ಕಂಥ ಪಾರ್ಟಿಕಲ್ಸ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಇದೆ. ನೋಟಿಸ್ ಮಾಡಿದ್ರೆ when I increase the wavelength, energy reduces. ಉಲ್ಟಾ ಆಗ್ತಿದೆ. ವೇವ್ ಲೆಂತ್ ನ ಕಮ್ಮಿ ಮಾಡಿದ್ರೆ ಎನರ್ಜಿ ಆಫ್ ದ ಪಾರ್ಟಿಕಲ್ಸ್ ವಿಚ್ ಆರ್ ಕಮಿಂಗ್ ಔಟ್, ಫೋಟೋ ಎಲೆಕ್ಟ್ರಾನ್ ಎನರ್ಜಿ ಜಾಸ್ತಿ ಇದೆ, ಕೈನೆಟಿಕ್ ಎನರ್ಜಿ. ಸೊ ಒಂದು ಸರ್ಟೆನ್ ವ್ಯಾಲ್ಯೂಗೆ ಫಿಕ್ಸ್ ಮಾಡಿರ್ತೀನಿ. ಈಗ ಈ ತರ ಎಲೆಕ್ಟ್ರಾನ್ಸ್ ಬರ್ತಾ ಇದೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆ ನೋಡಿ, ಬ್ಯಾಟರಿಯಲ್ಲಿ ಪೊಟೆನ್ಶಿಯಲ್ ಏನಿಟ್ಟಿದ್ದೀನಿ 0 ವೋಲ್ಟ್ಸ್ ಇಟ್ಟಿದ್ದೀನಿ. 0 ವೋಲ್ಟ್ಸ್ ಇಟ್ರು ಕರೆಂಟ್ ವ್ಯಾಲ್ಯೂ ತೋರಿಸ್ತಿದೆ. ಈಗ ಆ ವ್ಯಾಲ್ಯೂನ ಪೊಟೆನ್ಶಿಯಲ್ ಡಿಫರೆನ್ಸ್ ನ ನಾನು ಇನ್ಕ್ರೀಸ್ ಮಾಡಿದ್ರೆ ಸ್ಲೈಟ್ ಆಗಿ ಕರೆಂಟ್ ಇನ್ಕ್ರೀಸ್ ಆಗುತ್ತೆ. ಈ ಗ್ರಾಫ್ ಅಲ್ಲಿ ನೋಡಬಹುದು, ಪಾಸಿಟಿವ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಕರೆಂಟ್ ಸ್ಲೈಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ತೋರಿಸಲ್ಲ, ಯಾಕಂದ್ರೆ ತುಂಬಾ ಸ್ಮಾಲ್ ವೇರಿಯೇಷನ್ ಆಫ್ ಕರೆಂಟ್ ಆಗಿರುತ್ತೆ. ಅದಾದ್ಮೇಲೆ ಕಾನ್ಸ್ಟೆಂಟ್ ಕರೆಂಟ್ ಅಟೈನ್ ಆಗುತ್ತೆ. ದಟ್ ಕಾನ್ಸ್ಟೆಂಟ್ ಕರೆಂಟ್ ಇಸ್ ಕಾಲ್ಡ್ ಆಸ್ ಸ್ಯಾಚುರೇಷನ್ ಕರೆಂಟ್. ಸೊ ಈಗ ಪೊಟೆನ್ಶಿಯಲ್ ನ ರಿವರ್ಸ್ ಮಾಡ್ತೀನಿ. ಸೊ ಲೆಟ್ ಮಿ ರಿವರ್ಸ್ ದ ಪೊಟೆನ್ಶಿಯಲ್. ನೋಡಿ, ಟರ್ಮಿನಲ್ ರಿವರ್ಸ್ ಆಯ್ತು, ಗಮನಿಸಿದ್ರ? ಈ ಕಡೆ ನೆಗೆಟಿವ್ ಬಂತು, ಆ ಕಡೆ ಪಾಸಿಟಿವ್ ಬಂತು. ಸೊ ಈಗ ನೆಗೆಟಿವ್ ಟರ್ಮಿನಲ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಎಲೆಕ್ಟ್ರಾನ್ಸ್ ಮತ್ತೆ ಸ್ಟಾರ್ಟಿಂಗ್ ಇಂದ ಮಾಡ್ತೀನಿ. ಸೊ ಕೆಲವೊಂದು ಎಲೆಕ್ಟ್ರಾನ್ಸ್ ಅರ್ಧ ದಾರಿಗೆ ಬಂದು ಹೋಗ್ತಿದೆ.
ಯಾಕೆ ಅರ್ಧ ದಾರಿಗೆ ಬರ್ತಿದೆ? ಕೆಲವೊಂದು ಎಲೆಕ್ಟ್ರಾನ್ಸ್ ಫೈನಲ್ ವರ್ಗೂ ರೀಚ್ ಆಗ್ತಿದೆ. ಗಮನಿಸ್ತಿದ್ದೀರಾ? ಇನ್ ಸ್ವಲ್ಪ ಇಂಟೆನ್ಸಿಟಿನ ಕಮ್ಮಿ ಮಾಡ್ತೀನಿ ನೋಡಿ, ಇನ್ ಸ್ವಲ್ಪ ಇಂಟೆನ್ಸಿಟಿನ ಕಮ್ಮಿ ಮಾಡ್ತೀನಿ. ಸೊ ಈಗ ನೋಡಿ, ಕ್ಲಿಯರ್ ಆಗಿ ಗಮನಿಸಿ. ಕೆಲವೊಂದು ಪಾರ್ಟಿಕಲ್ಸ್ ಕಲೆಕ್ಟರ್ ನ ರೀಚ್ ಆಗ್ತಿದೆ, ಕೆಲವೊಂದು ಪಾರ್ಟಿಕಲ್ ಅರ್ಧ ದಾರಿಗೆ ಬಂದು ವಾಪಸ್ ಹೋಗ್ತಿದೆ. ಆ ಅರ್ಧ ದಾರಿಗೆ ಬಂದು ವಾಪಸ್ ಹೋಗ್ತಿರೋ ಪಾರ್ಟಿಕಲ್ಸ್ ಯಾವುವು? ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಎನರ್ಜಿನ ವೇಸ್ಟ್ ಮಾಡ್ಕೊಂಡ್ ಬಂದಿರೋ ಪಾರ್ಟಿಕಲ್. ಸೊ ಬರ್ತವೆ 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 ಬರ್ತವೆ, ಅರ್ಧ ದಾರಿಯಲ್ಲಿ ಅದ್ರ ಎನರ್ಜಿ ಖಾಲಿ ಆಗುತ್ತೆ, ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ಬಟ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಇರ್ತಕ್ಕಂಥ ಪಾರ್ಟಿಕಲ್ಸ್ ಸೊ ಏನಾದ್ರೂ ಮಾಡಿ ವರ್ಕ್ ಮಾಡ್ಕೊಂಡು ಕೈನೆಟಿಕ್ ಎನರ್ಜಿನ ಯೂಸ್ ಮಾಡ್ಕೊಂಡು ಕಲೆಕ್ಟರ್ ನ ರೀಚ್ ಆಗತ್ತೆ, ಹಾಗಾಗಿ ಕರೆಂಟ್ ಸಿಗತ್ತೆ. ಈಗ ರಿವರ್ಸ್ ಪೊಟೆನ್ಶಿಯಲ್ ನ ನಾನು ಇನ್ಕ್ರೀಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ರಿವರ್ಸ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡಿದ್ರೆ ರೀಚ್ ಆಗ್ತಕ್ಕಂಥ ಪಾರ್ಟಿಕಲ್ಸ್ ಕಮ್ಮಿ ಆಯ್ತು. ಇನ್ನೂ ಸ್ವಲ್ಪ ರಿವರ್ಸ್ ಪೊಟೆನ್ಶಿಯಲ್ ನ ನಾನು ಇನ್ಕ್ರೀಸ್ ಮಾಡ್ತೀನಿ. ರಿವರ್ಸ್ ಪೊಟೆನ್ಶಿಯಲ್ ನ ಇನ್ಕ್ರೀಸ್ ಮಾಡ್ತೀನಿ. ನೋಡಿ, ಈಗ ಯಾವುದೇ ರೀತಿ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕಲೆಕ್ಟರ್ ರೀಚ್ ಆಗ್ತಿಲ್ಲ. ಇನ್ ಸ್ವಲ್ಪ ಯಾವುದೋ ಕೆಲವೊಂದು ರೀಚ್ ಆಗ್ತಿದೆ. ಇನ್ ಸ್ವಲ್ಪ ರಿವರ್ಸ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಮಾಡ್ತೀನಿ. ನೋಡಿ, ಈಗ ಲೆಟ್ ಅಸ್ ಸಿ. ನೋ, not even single electron is able to reach the collector. So itara agbekadre minimum potential difference estirbeku, aa potential na ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಸೊ ಈಗ ನೋಡಿ, ನಾನು ಇಂಟೆನ್ಸಿಟಿನ ಇನ್ಕ್ರೀಸ್ ಮಾಡ್ತೀನಿ. ಇಂಟೆನ್ಸಿಟಿ ಇನ್ಕ್ರೀಸ್ ಮಾಡೋದ್ರಿಂದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಿದೆ ಬರ್ತಿರೋದು, ಬಟ್ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ಅಷ್ಟೇ ವ್ಯಾಲ್ಯೂ ಇದೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಕೈನೆಟಿಕ್ ಎನರ್ಜಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಬೈ ಇನ್ಕ್ರೀಸಿಂಗ್ ದ ಇಂಟೆನ್ಸಿಟಿ. ಇಂಟೆನ್ಸಿಟಿ ಪೂರ್ತಿ ಝೀರೋ ಮಾಡಿದ್ರೆ ಅಂದ್ರೆ ಲೈಟ್ ಆಫ್ ಆಗಿದೆ ಅಂತ. ಲೈಟ್ ಆಫ್ ಆಗಿದ್ರೆ ಫೋಟಾನ್ಸ್ ಬರಲ್ಲ ಅಂದ್ರೆ ಫೋಟೋ ಎಲೆಕ್ಟ್ರಾನ್ಸ್ ಬರಲ್ಲ. ಫೋಟೋ ಎಲೆಕ್ಟ್ರಾನ್ಸ್ ಬಂದಿಲ್ಲ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಟೆನ್ ಇಂಟೆನ್ಸಿಟಿ. ಸೊ ಇಂಟೆನ್ಸಿಟಿ ವೇರಿ ಮಾಡಿ, ಇನ್ಕ್ರೀಸ್ ಮಾಡಿ ಅಥವಾ ಡಿಕ್ರೀಸ್ ಮಾಡಿ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಯಾವುದೇ ಚೇಂಜ್ ಆಗಲ್ಲ. ಬಟ್ ವೆನ್ ಯು ವೇರಿ ದ ವೇವ್ ಲೆಂತ್ ನ ಜಾಸ್ತಿ ಮಾಡಿದ್ರೆ ಎನರ್ಜಿ ಕಮ್ಮಿ ಆಗುತ್ತೆ. ಎನರ್ಜಿ ಕಮ್ಮಿ ಆದ್ರೆ ಸ್ಟಾಪಿಂಗ್ ಪೊಟೆನ್ಶಿಯಲ್ ಕೂಡ ಕಮ್ಮಿ ಆಗುತ್ತೆ. ಸೊ ದಟ್ ಈಸ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಐ ಹೋಪ್ ಯು ಅಂಡರ್ಸ್ಟೂಡ್. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಬೇಕಾದ್ರೆ ಲಿಂಕ್ ಕೊಡ್ತೀನಿ ವೆಬ್ಸೈಟ್ ನ. ಯು ಕ್ಯಾನ್ ವಿಸಿಟ್ ದ ವೆಬ್ಸೈಟ್, ಯು ಕ್ಯಾನ್ play with the simulation. So thank you, have a nice day. Jai Hind, Jai Karnataka. Next video nalli nimgoskara problems na tartini, ಒಳ್ಳೆ problems na tartini. So Jai Hind, Jai Karnataka.